ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಅಂದ್ರೆ ಅದು ಒಂದ್ ರೀತಿ ನಮ್ಗೆ ನಾಡ ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ, ಜೊತೆಗೆ ಏರಿಯಾದಲ್ಲೂ ಗಣಪತಿಯನ್ನ ಇಟ್ಟು ಪೂಜಿಸ್ತೀವಿ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಆಂಧ್ರದಲ್ಲಿ ಹಾಗೆ ಮಹಾರಾಷ್ಟ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡುವಂತ ಒಂದು ಹಬ್ಬ. ಸೊ ಗೌರಿ ಗಣೇಶ ಹಬ್ಬ ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ನಲ್ಲಿ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಸೊ ಗೌರಿ ಗಣೇಶ ಹಬ್ಬ ಮೊದಲದಾಗಿ ಎಲ್ರಿಗೂ ಹಬ್ಬದ ಶುಭಾಶಯಗಳು. ಸೊ ನೀವ್ ಹೇಳಿದ್ರಿ ಮನೆಯಲ್ಲಿ ಎಲ್ಲ ಹೊರಗಡೆನೂ ಕೂಡ ಮಾಡ್ತೀವಿ ಅಂತ. ಅದಕ್ಕೂ ಅದದೇ ಆದ ಕಾರಣಗಳು, ಆಚರಣೆಗಳಿದೆ. ನಾನು ಅದನ್ನ ಕೇಳ್ಬೇಕಂತಿದ್ದೆ. ಮಾತುಕತೆ ಮುಂದುವರ್ಸೋಕೆ ಮೊದಲು ನನಗೆ ಅದೊಂದು ಸಣ್ಣ ಡೌಟ್ ಇದೆ. ಈ ಏರಿಯಾದಲ್ಲಿ ಮತ್ತೆ ನಗರಗಳಲ್ಲಿ ಕೂರಿಸ್ತಾರಲ್ಲ, ಈಗ ನಾವು ನೋಡಿದ್ರೆ ವಿನಾಯಕ ಬಳಗ, ಗಣೇಶ ಬಳಗ ಅಂತ ಹೇಳಿ ತುಂಬಾ ಕೂರಿಸ್ತಾರೆ. ಈ ಆಚರಣೆಗಳು ಯಾವಾಗ ಶುರು ಆಯ್ತು? ಇದರ ಉದ್ದೇಶ ಏನಿರಬಹುದು? ಇದನ್ನ ಮೊದ್ಲಿಗೆ ಹೇಳಿ ನಂತರ ಮಾತುಕತೆಯನ್ನ ಮುಂದುವರಿಸಬಹುದಾ? ಫಸ್ಟ್ ಹಬ್ಬ ಅಂದಾಗ ಇದನ್ನ ಹಬ್ಬ ಅಂತ ಅನ್ಕೊಳ್ಳೋದ್ರ ಜೊತೆಗೆ ಇದು ವ್ರತ. ಸೊ ಮನೆಯಲ್ಲಿ ಮಾಡೋರು ವ್ರತದಾಗ ಮಾಡ್ತಾರೆ. ಸೊ ಇದು ಕಮ್ಯುನಿಟಿ ಆಗಿ ಹೇಗ್ ಬಂತು ಅಂದ್ರೆ ಮುಂಚೆಯಿಂದ ಇತ್ತು. ಯಾಕೆಂತಂದ್ರೆ ಮಹಾರಾಷ್ಟ್ರದಲ್ಲಿ ಈಗ ಸೈನಿಕರು ಅಂದ್ರೆ ರಾಜರ ಟೈಮಲ್ಲಿ ಸೈನಿಕರುಗಳಿರ್ತಾರೆ, ಒಂದು ಹಬ್ಬ ಬೇಕು ಎಲ್ರನ್ನು ಸೇರ್ಸಕ್ಕೆ. ಎಸ್ಪೆಷಲಿ ಮಹಾರಾಷ್ಟ್ರದ ಮರಾಠ ಸೈನಿಕರು ಇರ್ತಾರಲ್ಲ, ಅಲ್ಲಿ ಇದು ಗಣಪತಿ ಹಬ್ಬ ಕಮ್ಯುನಿಟಿ ಹಬ್ಬವಾಗ ಮಾಡ್ತಿದ್ರು, ಮಧ್ಯದಲ್ಲಿ ಬಿಟ್ಟೋಗಿತ್ತು. ನಂತರ ಈ ಬ್ರಿಟಿಷರ ಎದುರಿಗೆ ಹೋರಾಡ್ತಿದ್ದಾಗ ಬಾಲಗಂಗಾಧರ್ ತಿಲಕ್ ಇದ್ರಲ್ಲ, ಅವರು ಇದನ್ನ ಮತ್ತೆ ಬೆಳಕಿಗೆ ತಂದ್ರು. ಐ ಥಿಂಕ್ ಅವ್ರು ಈಗ ಮಹಾತ್ಮ ಗಾಂಧಿ ಅವರು ಬಂದು ಕಾಂಗ್ರೆಸ್ ಸೇರಕ್ ಮುಂಚೆಯಿಂದನೂ ಕಾಂಗ್ರೆಸ್ ಅಲ್ಲಿ ಇದ್ದವರು. ಅಂದ್ರೆ ಬ್ರಿಟಿಷರು ಸೋಷಿಯಲ್ ಗ್ಯಾದರಿಂಗ್ ಮೇಲೆ ಇದನ್ನ ಹಾಕಿದ್ರಲ್ಲ. ಏನಾಗುತ್ತೆ ಅಂದ್ರೆ, ಸೊ ಈಗ ಕಾಂಗ್ರೆಸ್ ಶುರುವಾಗಿದ್ದು 1885ರಲ್ಲಿ. ಸೊ ಆ ಇನಿಷಿಯಲ್ ಡೇಲೇನೆ ತಿಲಕರು, ಬಾಲಗಂಗಾಧರ್ ತಿಲಕರು ಕಾಂಗ್ರೆಸ್ ಅಲ್ಲಿ ಇದ್ರು. ಅವ್ರೇನು ಅಂತಂದ್ರೆ ಗೌರ್ಮೆಂಟ್ ಜೊತೆ ಲೀಗಲ್ ಆಗಿ ಹೋರಾಟ ಮಾಡೋದು ಅವ್ರದ್ದು. ಸೊ ಆ ಕಾರಣಕ್ಕೇನೆ ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು. ಸೊ ಅವ್ರೇನಂದ್ರೆ ಇಲ್ಲಿ ಹೊರಗಡೆ ಇವ್ರೇನು ಸ್ವಾತಂತ್ರ್ಯ ಪ್ರಚಾರ ಮಾಡ್ತಾ ಇದ್ರು, ಅವಾಗ ಬ್ರಿಟಿಷ್ ಸರ್ಕಾರ ಇದು ಮಾಡಿ ನಿರ್ಬಂಧ ಹೇರಿದ್ರು. ಜನ ಸೇರ್ಬಾರ್ದು, 4 ಜನದ ಮೇಲೆ ಗುಂಪು ಕಟ್ಟಿ ನೀವು ಮಾತಾಡಬಾರ್ದು, ಸಂಘಗಳ ಹೋರಾಟನೇ ಎಲ್ಲ ಮಾಡಬಾರ್ದು ಅಂತ. ಸೊ ಅವಾಗ ತಿಲಕರು ಲೀಗಲ್ ಆಗಿ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಭಾನುವಾರ ಚರ್ಚ್ಗಳಲ್ಲಿ ಹಂಗ್ ಜನ ಸೇರ್ತಿರಲ್ಲ, ಅದು ತಪ್ಪಲ್ವಾ ಅಂತ. ಅವಾಗ ಹೇಳ್ತಾರೆ, ರಿಲಿಜಿಯಸ್ ಗ್ಯಾದರಿಂಗ್ಗೆ ಅವಕಾಶ ಇದೆ, ನೀವು ಪೊಲಿಟಿಕಲ್ ಗ್ಯಾದರಿಂಗ್ ಮಾಡಬೇಡಿ ಅಂತ. ಅವಾಗ ಹೌದಾ, ನಮ್ಮಲ್ಲೂ ರಿಲಿಜಿಯಸ್ ಗ್ಯಾದರಿಂಗ್ ಇದೆ ಅಂತ ಹೇಳಿ ಲೀಗಲ್ ಆಗಿ ಇದನ್ನ ತಿಲಕರು ಈ ಗಣೇಶೋತ್ಸವ ಅಂದ್ರೆ ಆಚರಣೆಗೆ ಮತ್ತೆ ತಂದ್ರು. ಅದು ಇಡೀ ಭಾರತದಾದ್ಯಂತ ಬೆಳೀತು. ಸೊ ಹಾಗಾಗಿ ಹೆಚ್ಚಾಗಿ ಜೋರಾಗಿ ಮಾಡೋದು ಮುಂಬೈಯಲ್ಲಿ, ಅದು ತುಂಬಾ ಜೋರ. ಯಾಕೆಂದ್ರೆ ತಿಲಕರು ಅಲ್ಲೇ ಮುಂಬೈ ಅಂಡ್ ಪುಣೆ, ಮಹಾರಾಷ್ಟ್ರ, ಅವರು ಮಹಾರಾಷ್ಟ್ರನು. ಬಟ್ ತಿಲಕರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಈ ನಮ್ಮ ಧರ್ಮದಲ್ಲಿ ತುಂಬಾ ಆಸಕ್ತಿ ಇತ್ತು. ನಾನು ನಿಮ್ಗೆ ಪಂಚಾಂಗದ ಎಪಿಸೋಡ್ ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ಅವರು ಕೂಡ ತುಂಬಾನೇ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಅವ್ರು ಸ್ವತಂತ್ರ ಹೋರಾಟಗಾರ ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿನೂ ಅವ್ರಿಗೆ ಏನ್ ಹೇಳ್ತಾರೆ, ನನ್ನ ರಾಜಕೀಯ ಗುರು ಅಂತಾರೆ ತಿಲಕರಿಗೆ. ಸೊ ಹಂಗಾಗಿ ತಿಲಕರು ಇದೆಲ್ಲ ಗೊತ್ತಿದ್ರಿಂದ ಅವರು ಇದನ್ನ ಮಾಡಕ್ ಶುರು ಆಯ್ತು. ಹಾಗಾಗಿ ಗಣೇಶೋತ್ಸವ ಒಂದ್ ಸ್ವಲ್ಪ ಕಮ್ಯುನಿಟಿ ಆಗಿ ಪಾಪ್ಯುಲರ್ ಆಗಿ ಬೆಳ್ಕೊಂಡ್ ಬಂದಿದ್ದು. ಐ ಥಿಂಕ್ 1890 ಆ ಆಸ್ಪಾಸಲ್ಲಿ. ಅಂದ್ರೆ ಕಮ್ಯುನಿಟಿ ಪೂಜೆ ಗಣೇಶೋತ್ಸವ ಅದು ಕೂಡ 140 ವರ್ಷ ಹಳೇದಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕೂ ಮುಂಚೆ ಇತ್ತು, ಈಗ ಮತ್ತೆ ಮರು ಆಚರಣೆಗೆ ಬಂತು. ಮೇನ್ ಉದ್ದೇಶ ಏನಿತ್ತಂದ್ರೆ ಜನಗಳನ್ನ ಸೇರಿಸ್ಬೇಕು ಅನ್ನೋದಾಗಿತ್ತು. ಸೊ ಅದು ಈವರೆಗೂ ನಡ್ಕೊಂಡ್ ಬಂದಿದೆ, ಇನ್ ಮುಂದೆನೂ ನಡೀತಾ ಇರುತ್ತೆ. ಸೊ ನಮ್ಮ ಮಾತುಕತೆ ವಿಚಾರವಾಗಿ ಬಂತಂದ್ರೆ, ಗಣೇಶ ಹಬ್ಬ ವ್ರತ ಅಂತ ಹೇಳಿದ್ರಿ. ಮನೆಯಲ್ಲಿ ಮಾಡೋರು ವ್ರತ ಮಾಡ್ತಾರೆ, ಮತ್ತೆ ಕಮ್ಯುನಿಟಿ ಆಗಿನೂ
ಆಚರಣೆಯನ್ನ ಮಾಡ್ತಾರೆ ಅಂತ. ಹೌದು. ಈ ವ್ರತದ ಬಗ್ಗೆ ಏನ್ ಹೇಳ್ಕೊಡ್ತೀರಾ ಇವತ್ತು? ವ್ರತ ಅಂತಂದ್ರೆ ಆಕ್ಚುಲಿ ವ್ರತಕ್ಕೂ ಹಬ್ಬಕ್ಕೂ ವ್ಯತ್ಯಾಸ ಇದೆ. ಈಗ ನಾವು ಸಂಕ್ರಾಂತಿ ಯುಗಾದಿ ಹಬ್ಬ ಅಂತ ಮಾಡಿದ್ರೆ ಆ ಹಬ್ಬಗಳಲ್ಲಿ ಆಚರಣೆಗಳು ಕಡಿಮೆ ಇರುತ್ತೆ. ವ್ರತ ಅಂದ್ರೆ ಒಂದ್ ಸ್ವಲ್ಪ ಶಿಸ್ತುಬದ್ಧವಾಗಿ ನಿಯಮಬದ್ಧವಾಗಿ ಮಾಡಬೇಕು. ನಾನು ಈ ಕಮ್ಯುನಿಟಿ ಏನು ನೀವು ಸಂಘಗಳು ಹೊರಗಡೆ ಕೂರಿಸ್ತಿರಲ್ಲ, ರಸ್ತೆಗಳಲ್ಲಿ ಏನು ಸಂಘಗಳು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಅದ್ರ ಉದ್ದೇಶ ಬೇರೆ. ಬಟ್ ಮನೆಯಲ್ಲಿ ಕೂರ್ಸೋರು ಅದಕ್ಕೆ ಆದ ಒಂದು ಅದು ಎಂಟೈರ್ದೊಂದು ಇದಿದೆ, ನಿಯಮ ಇದೆ, ಒಂದು ಆಚರಣೆ ಇದೆ, ಹೇಗ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಅದು ಎಸ್ ಎಸ್ ಅದೊಂದು. ಆಮೇಲೆ ಅದಕ್ಕೊಂದು ನಿಯಮ ಇದೆ. ಈಗ ಒಂದು ಹೋಮ ಮಾಡ್ಬೇಕಾದ್ರೆ ಅದದೇ ಆದ ಒಂದು ನಿಯಮ ಇರುತ್ತಲ್ಲ, ವ್ರತನೂ ಅಷ್ಟೇ ಒಂದು ನಿಯಮ. ಹಂಗಾಗಿ ಆ ನಿಯಮಬದ್ಧವಾಗಿ ಮಾಡಿದ್ರೆ ಅದು ವ್ರತ ಆಗುತ್ತೆ. ಬರೀ ನಿಮ್ಮಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಪೂಜೆ ಇದು ಆಚರಣೆ ಮಾಡ್ಕೊಂಡ್ರೆ ಅದು ಹಬ್ಬ ಆಗುತ್ತೆ. ಸೊ ಹಂಗಾಗಿ ವ್ರತ ಮಾಡಕ್ಕೆ ಶುರು ಮಾಡಿದವರು ಅದು ನಾರ್ಮಲ್ ಅಲ್ಲಿ ಏನಂತಂದ್ರೆ ಗಣಪತಿ ಕೂರ್ಸೋದು ಅಂತ ಬಂದ್ಬಿಡುತ್ತೆ. ಗಣಪತಿ ಕೂರ್ಸೋದು ಅಂದ್ರೆ ಯಾರು ವ್ರತವನ್ನ ರೆಗ್ಯುಲರ್ ಆಗಿ ಮಾಡ್ಕೊ ಬಂದಿದ್ದಾರೆ ಅವರು ಅದೇ ತರ ನಿಯಮಬದ್ಧವಾಗಿ ಮಾಡ್ಕೊಂಡು ಬರ್ತಾರೆ. ಈ ಹಬ್ಬನೇ ಹೇಳೋಂಗೆ ವರಸಿದ್ಧಿ ವಿನಾಯಕ ವ್ರತ ಅಂತ ಇರುವಂತದ್ದು ಇದು. ಗಣೇಶ ಹಬ್ಬ ಅಂತ ನಮ್ಮ ಆಡು ಭಾಷೆಗೆ ಬಂದಿರೋ ಭಾದ್ರಪದ ಶುಕ್ಲ ಚೌತಿ ಅಥವಾ ಚತುರ್ಥಿ. ಬಟ್ ಪ್ರತಿ ತಿಂಗಳು ಸಂಕಷ್ಟ ಚೌತಿ ಬರುತ್ತೆ, ಅದು ಕೃಷ್ಣ ಪಕ್ಷದಲ್ಲಿ ಬರುತ್ತೆ. ಶುಕ್ಲ ಚೌತಿ ಇದು ಗಣಪತಿಯ ಹುಟ್ಟಿದ ದಿನ ಅಂತ. ಸೊ ಹಾಗಾಗಿ ಇವತ್ತು ಗಣಪತಿಯ ವರಸಿದ್ಧಿ ವಿನಾಯಕ ವ್ರತ ಮಾಡೋದು. ಈಗ ಹೇಳಿದ್ರೆ ನೀವು ಹುಟ್ಟಿದ ದಿನ ಅಂತ, ವಿನಾಯಕ ಹುಟ್ಟಿದ ದಿನ. ಸೊ ವಿನಾಯಕನ ಹುಟ್ಟಿನ ಒಂದು ಕತೆ ಏನಿದೆ ಅದನ್ನ ಹೇಳಿ. ಸೊ ಆಕ್ಚುಲಿ ಪಾಪ್ಯುಲರ್ ಸ್ಟೋರಿ ಎಲ್ರಿಗೂ ಗೊತ್ತಿರದೆ, ಸೊ ಏನ್ ಗೊತ್ತಿಲ್ಲದೆ ಇರೋ ವಿಷಯ ಒಂದ್ ಸ್ವಲ್ಪ ಬೇರೆ ರೀತಿ ಅಂದ್ರೆ ಗೊತ್ತಿಲ್ಲದೆ ಇರೋ ವಿಷಯಗಳು ಏನೇನಿರ್ಬೋದು ಅಂತ ಹೇಳ್ತೀನಿ. ಓಕೆ, ಗಣಪತಿ ಹುಟ್ಟಿನ ಬಗ್ಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ನಮ್ಮ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ತರ ಇದೆ. ನಾನು ಶಿವಪುರಾಣದಲ್ಲಿ ಏನಿದೆ ಅದನ್ನ ಹೇಳ್ತೀನಿ. ಸೊ ಶಿವಪುರಾಣದಲ್ಲಿ ರುದ್ರ ಸಂಹಿತ, ಅದರಲ್ಲಿ ಕುಮಾರಕಾಂಡ ಅಂತಾನೆ ಒಂದು ಭಾಗ ಬರುತ್ತೆ. ಅದರಲ್ಲಿ ಮೊದಲು ಷಣ್ಮುಖ ಸುಬ್ರಹ್ಮಣ್ಯನ್ ಬಗ್ಗೆ, ನಂತರ ಗಣಪತಿ ಇಬ್ರದು ಅವ್ರ ಹುಟ್ಟಿನಿಂದ ಕತೆಗಳಿದೆ. ಸೊ ಐ ಥಿಂಕ್ ಮೊದಲ 12 ಅಧ್ಯಾಯ ಷಣ್ಮುಖನ್ ಹುಟ್ಟಿದ್ದು, ನಂತರ ಅವನು ತಾರಕಾಸುರನ್ ಸಂಹಾರ ಮಾಡಿದ್ದು, ಬೇರೆ ಬೇರೆ ಅಸುರನ್ ಸಂಹಾರ, ಇದೆಲ್ಲ ಬರುತ್ತೆ. 13ನೇ ಅಧ್ಯಾಯದಿಂದ ಗಣಪತಿ ಹುಟ್ಟಿನ ಬಗ್ಗೆ ಇದೆ. ಸೊ ಕತೆ ಬಂದು ಹೀಗೆ, ಒಂದ್ ದಿವಸ ಪಾರ್ವತಿ ತನ್ನ ಅವ್ರಿಗಿಬ್ರು ಸಖಿಯರ್ ಇರ್ತಾರೆ, ಮೇಡ್ಸ್. ಅವ್ರಿಬ್ರು ಹೆಸರು ಜಯ ವಿಜಯ ಅಂತ. ಸೊ ಜಯ ವಿಜಯ ಫೆಮಿನಿನ್ ನೇಮ್. ಸೊ ಅವರಿಬ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾರಂತೆ, ಈಶ್ವರನ್ಗೆ ತುಂಬಾ ಫಾಲೋವರ್ಸ್, ಶಿವನ್ಗೆ ತುಂಬಾ ಗಣಗಳಿದ್ದಾರೆ, ಶಿವಗಣಗಳು. ನಮ್ಗೆ ಯಾರು ಗಣ ಇಲ್ಲ, ನಮ್ಗೆ ಯಾರು ಹೆಲ್ಪ್ ಮಾಡೋ ಅಂತವ್ರು ಒಬ್ರಿಲ್ಲ ಅಂತ. ಸುಮ್ನೆ ಒಂದ್ ದಿವಸ ಹಿಂಗ್ ಮಾತುಕತೆ ಆಗುತ್ತೆ. ಸೊ ಸರಿ, ಜಸ್ಟ್ ಆ ತರ ಮಾತಾಡ್ತಿದ್ರು. ನಂತರದ ಕೆಲವು ದಿವಸಗಳಲ್ಲಿ ಒಂದ್ಸರಿ ಪಾರ್ವತಿಗೂ ಅನ್ಸುತ್ತೆ, ಹೌದು ನಂದೇ ಒಂದು ಪ್ರೈವಸಿ, ನಂದೇ ಒಂದು ಇದಿರ್ಬೇಕು ಅಂತ ಮನ್ಸಿನಲ್ಲಿ ಇರುತ್ತೆ. ಸೊ ಒಂದ್ ದಿವಸ ಏನ್ ಮಾಡ್ತಾಳೆ ಪಾರ್ವತಿ, ಪಾರ್ವತಿಯ ಏನ್ ಮನೆ ಇರುತ್ತಲ್ಲ ಅವ ಜಾಗದಲ್ಲಿ ಸ್ನಾನಕ್ಕೆ ಹೋದಾಗ ನಂದಿಗೆ ಹೇಳ್ತಾಳೆ, ಇದ್ ನನ್ ಪ್ರೈವೇಟ್ ಟೈಮು, ಯಾರು ಒಳಗ್ ಬಂದ್ರು ಬಿಡ್ಬೇಡ ಅಂತ. ಸೊ ನಂದಿ ಬಾಗ್ಲು ಕಾಯ್ಕೊಂಡು ನಿಂತಿರ್ತಾನೆ. ಪಾರ್ವತಿ ಒಳಗಡೆ ಅವಳ ಪ್ರೈವೇಟ್ ಟೈಮ್ ಅಲ್ಲಿ ಸ್ನಾನ ಮಾಡೋದು ಇನ್ನೊಂದು ಮತ್ತೊಂದು. ಅವಾಗ ಶಿವ ಬರ್ತಾನೆ. ನಂದಿ ಅವನು ಸ್ಟಾಪ್ ಮಾಡಕ್ಕೂ ಹೋಗಲ್ಲ. ನಂದಿ ಪ್ರಕಾರ ಇದೆಲ್ಲ ಶಿವನ್ ಮನೆ ಅಂತ. ಸೊ ಶಿವ ಬಂದಾಗ ಪಾರ್ವತಿಗೆ ಅನ್ಸುತ್ತೆ, ಓಹೋ ನಂದಿ ಈ ಶಿವನ ಗಣ, ಹಂಗಾಗಿ ಅವ್ನು ಸ್ಟಾಪ್ ಮಾಡಲ್ಲ, ನನ್ನದೇ ಆದ ಒಂದು ಗಣ ಬೇಕು ನನ್ಗೆ ಅಂತ ಹೇಳಿ. ಅವಾಗ ಅವಳು ನೆಕ್ಸ್ಟ್ ಡೇ ಒಂದು ಮಣ್ಣಿನ ಕೆಲವು ಕಡೆ ಮೈ ಕೊಳೆ ಅಂತ ಇದೆ, ಇನ್ನೊಂದ್ ಕಡೆ ಸ್ನಾನ ಮಾಡೋ ಜಾಗದಲ್ಲಿ ಸ್ಯಾಂಡ್ಲ್ ಪೇಸ್ಟು, ಆಮೇಲೆ ಅರಿಶಿನ ಎಲ್ಲ ಇರುತ್ತಲ್ಲ ಅದ್ರಲ್ಲಿ ಅಂತ ಇದೆ. ಮೈ ಕೊಳೆ ಅಂತಂದ್ರೆ ನಾನ್ ನಿಮ್ಗೆ ಚಾಮುಂಡಿ ಇದು ಹೇಳ್ಬೇಕಾರೆ
ಅವ್ರದ್ದು ಬ್ಲ್ಯಾಕ್ ಇದ್ ತೆಗೆದು ಕೌಶಿಕಿ ಅಂತ ಸಪರೇಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದನ್ನ ಮೈಕೊಳೆ ಅಂತ ಅಂದಿರೋದು. ಸೊ ಅದು ತನ್ನದೇ ಅಂಶ ಅಂತ ಅಂಶ ಅನ್ನೋ ತರ. ಹೇಳಬಹುದು. ಬಟ್ ಅವಳು ಒಂದು ಬೊಂಬೆ ಮಾಡಿ ಅದಕ್ಕೆ ಪ್ರಾಣವನ್ನ ಕೊಡ್ತಾಳೆ. ಸೊ ಅದು ಮಗು ಬರುತ್ತೆ, ಬಾಲಕ ಹೇಳ್ತಾಳೆ, ನೀನು ಇನ್ನು ನನ್ನ ಗಣ ಅಂತ. ಮಗುನು ಹೇಳ್ತಾ, ಆಯ್ತು ನನ್ನ ಸೃಷ್ಟಿ ಮಾಡಿರೋದ್ ನೀನೇನ್ ಹೇಳಿದ್ರು ನಾನು ಕೇಳ್ತೀನಿ ಅಂತ. ಸರಿ ಆಯ್ತಪ್ಪ, ನೀನು ಬಾಗ್ಲು ನಿಂತ್ಕೋ, ಯಾರಲ್ಲಿ ಬಂದ್ರು ಬಿಡಬೇಡ, ಇದು ನನ್ನ ಪ್ರೈವೇಟ್ ಟೈಮು, ನಾನು ಅಪ್ಪಣೆ ಕೊಡೋವರೆಗೂ ಯಾರು ಒಳಗ್ ಬರಬಾರ್ದು ಅಂತ. ಸರಿ, ಆ ಮಗು ಬಾಗ್ಲು ಕಾಯ್ತಾ ಇರ್ತಾನೆ. ಅವಾಗ ಶಿವ ಬರ್ತಾನೆ. ಸೊ ಶಿವ ಬಂದಾಗ ಮಗು ತಡಿತಾನೆ. ಮೊದಲು ಶಿವನಿಗೆ ಗೊತ್ತಿಲ್ಲ ಇನ್ಯಾರೋ ಹೊಸ ಬಾಲಕ ನೀನು ಹೊಸ ಬಾಲಕ ನಿಂತಿಯಾನೆ ಯಾರು ಅಂತ. ಸೊ ಮೊದಲು ಮಾತುಕತೆ ಆಗುತ್ತೆ. ಸೊ ಶಿವನ ಕೋಪ, ಏನ್ ಹೇಳಿದ್ರು ಬಿಡಲ್ಲ. ಸೊ ಶಿವನ ಕೋಪ ಬಂದು ಅವನು ತನ್ನ ಗಣಗಳನ್ನ ಕಳಿಸ್ತಾನೆ, ಏನಿದೆ ವಿಚಾರಿಸಿ ಅಂತ. ಸೊ ಇದು ಏನು, ಇದು ಕತೆ ಎಲ್ರಿಗೂ ಗೊತ್ತಿದೆ. ಇದೇನು ಶಿವನಿಗೆ ಗೊತ್ತಿಲ್ವಾ? ಶಿವನಿಗೂ ಗೊತ್ತಿದೆ ಏನಿದು ಅಂತ, ಪಾರ್ವತಿ ಕ್ರಿಯೇಟ್ ಮಾಡಿರೋದು. ಬಟ್ ಈ ಗಣಗಳಿಗೆ ಅವ್ರು ಎಷ್ಟು ಪವರ್ಫುಲ್ ಅಂದ್ರೆ ಅವ್ರಿಗೆ ಅವ್ರ ಶಕ್ತಿ ಮೇಲೆ ಒಂದ್ ಸ್ವಲ್ಪ ಜಂಬ ಬಂದ್ಬಿಟ್ಟಿತ್ತಂತೆ. ಅದು ಗೊತ್ತಾಗಿ ನೋಡೋಣ ಇವ್ರ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಇದನ್ನ ಅಂತ ಹೇಳಿ ಗಣಗಳಷ್ಟೇ ಅಲ್ಲ, ಇಡೀ ದೇವತೆಗಳೆಲ್ಲ ಎಲ್ರಿಗೂ ಅವ್ರ ಶಕ್ತಿ ಮೇಲೆ, ಯಾಕೆಂತಂದ್ರೆ ಈಗ ರೀಸೆಂಟ್ ಆಗಿ ಷಣ್ಮುಖ ತಾರಕಾಸುರ ಅವ್ರನ್ನೆಲ್ಲ ವಧೆ ಮಾಡಿರೋದ್ರಿಂದ ಇವ್ರಿಗೂ ಯಾವ್ದೊಂದು ಫೀಲ್ ಬಂದಿತ್ತು, ಪ್ರೈಡ್ ಬಂದ್ಬಿಟ್ಟಿದೆ ತರ ಜಂಬ. ಅದನ್ನು ಟೆಸ್ಟ್ ಮಾಡಕ್ಕೆ ಈಶ್ವರನು ಮನಸ್ಸಿನಲ್ಲೇ ಆಯ್ತು ಹೋಗಿ ಮಾತಾಡ್ಸಿ ಅಂತ ಮೊದಲು ಅವರು ಶಿವಗಣಗಳು ಹೋಗ್ತಾರೆ, ನಂದಿ ಭೃಂಗಿ ಇವರೆಲ್ಲ. ಅವ್ರಿಗೆ ಮೊದ್ಲು ಬಿಡಲ್ಲ, ಬೈದ್ ಕಳಿಸ್ತಾನೆ. ನೀವೆಲ್ಲ ನೋಡಕ್ಕೆ ಇಷ್ಟು ದೊಡ್ಡದು ಇಷ್ಟು ಬೃಹದಾಕಾರವಾಗಿ ಆಗಿದ್ದೀರ, ನಾನು ಪುಟ್ಟ ಬಾಲಕ, ನನ್ನ ಹತ್ರ ಬಂದಿದಿರಲ್ಲ ಹೋಗಿ ಅಂತ ಬೈತಾನೆ. ಅವ್ರಿಗೆ ಏನ್ ಮಾಡೋದು ಗೊತ್ತಾಗಲ್ಲ, ವಾಪಸ್ ಶಿವನ ಹತ್ರ ಹೋಗ್ತಾರೆ. ಹಂಗನ್ನ ಸರಿ ಹೋಗಿ ಈ ಸರಿ ಇದ್ ಮಾಡಿದ್ರು ಬಿಡಬೇಡಿ, ಅವನ್ ಮೇಲೆ ಯುದ್ಧ ಮಾಡಾದ್ರು ನೀವು ಅವನ್ನ ಒಪ್ಪಿಸಿ ನಮ್ಗೆ ಒಳಗೋಗಕ್ಕೆ ಅಂತ. ಅದು ಈ ಸರಿ ಯುದ್ಧ ಮಾಡ್ಬೇಕು ಅಂತ ಬರ್ತಾರೆ. ಆ ಟೈಮಲ್ಲಿ ಪಾರ್ವತಿನೂ ಹೇಳ್ ಕಳಿಸ್ತಾಳೆ, ಅವ್ರು ಏನೇ ಆದ್ರೂ ಯಾರೇ ಬಂದ್ರು ನೀನು ನಿನ್ ಜಾಗ ಬಿಡ್ಬೇಡ, ಯು ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಅಂತ. ಯಾವ್ದೇ ಕಾರಣಕ್ಕೂ ಯಾರು ಬಂದ್ರು ನೀನ್ ಬಿಡ್ಬೇಡ ಅಂತ. ಅವಾಗ್ಲೂ ಆ ಹುಡುಗ ಹೇಳ್ತಾನೆ, ನನ್ಗೆ ಇಲ್ಲೇನ್ ನಡೀತಾ ಇದೆ ಅಂತ ಗೊತ್ತು, ಅವ್ರಿಬ್ರು ಗಂಡ ಹೆಂಡತಿ ಅವ್ರ ಈಗೋಗೆ ಅವ್ರು ಮಾಡ್ತಿದಾರೆ, ನಾನು ಪುಟ್ಟ ಬಾಲಕ, ನಾನು ಈ ಹುಟ್ಟಿರೋದೇ ಇವತ್ತು, ಇಲ್ಲಿ ನಾನ್ ಸೋತ್ರು ಗೆದ್ರು ನಿಮ್ಗೆ ಅವಮಾನ, ಆದ್ರೆ ಪರವಾಗಿಲ್ಲ, ನಿಮ್ಗೆ ಆದೇಶ ಬಂದಿದೆ ಯುದ್ಧ ಮಾಡಿ ಅಂತ, ನಿಮ್ಗೆ ಈಶ್ವರ ಹೇಳಿದಾನೆ, ನನಗೂ ನನ್ನ ತಾಯಿ ಹೇಳಿದಾಳೆ, ಆಯ್ತು ಯುದ್ಧ ಮಾಡೋಣ ಅಂತ ಹೇಳಿ ಯುದ್ಧ ಶುರು ಮಾಡ್ತಾನೆ. ಅವನ ಹತ್ರ ಒಂದ್ ಕೋಲ್ ಕೊಟ್ಟಿರ್ತಾಳೆ ಪಾರ್ವತಿ ದೇವಿ. ಅದು ಅದಕ್ಕೆ ಶಕ್ತಿ ಇರುತ್ತೆ. ಆಮೇಲೆ ಆ ಕೋಲು ಒಂದೊಂದ್ಸರಿ ಆ ಕೋಲು ಒಂಥರ ಪರಿಗಾಯುಧ ಅಂತಾರೆ, ಸಿಮಿಲರ್ ಟು ಇದು ಸುಬ್ರಹ್ಮಣ್ಯನ್ ಕೈಲಿ ಇರುತ್ತಲ್ಲ ಶಕ್ತಿ ಆಯುಧ, ವೇಲಾಯುಧ, ಆ ತರ. ಸೊ ಅದ್ರಲ್ಲಿ ಅವನು ಎಲ್ರಿಗೂ ತೊಂದರೆ ಕೊಡ್ತಾನೆ. ಯುದ್ಧ ಶುರುವಾದಾಗ ನಂದಿ ಭೃಂಗಿ ಗಣಗಳು ಎಲ್ರನ್ನು ಸೋಲಿಸ್ತಾನೆ ಎಲ್ಲ. ಮತ್ತೆ ಸೋತ್ಕೊಂಡು ಶಿವನ ಹತ್ರ ಹೋಗ್ತಾರೆ. ನಂತರ ಶಿವ ದೇವತೆಗಳನ್ನೆಲ್ಲ ಕರೆಸ್ತಾನೆ, ಇನ್ಕ್ಲೂಡಿಂಗ್ ಇಂದ್ರ, ಎಲ್ಲಾ ದೇವತೆಗಳು, ಇನ್ಕ್ಲೂಡಿಂಗ್ ಷಣ್ಮುಖನು ಬರ್ತಾನೆ. ಅವರು ಎಲ್ಲ ತುಂಬಾ ಘೋರವಾದ ಯುದ್ಧ ಮಾಡ್ತಾರೆ. ಸೊ ಪಾಪ್ಯುಲರ್ ಕಥೆಯಲ್ಲಿ ಬರೀ ಶಿವ ಮತ್ತೆ ಹುಡ್ಗಂಗೆ ಯುದ್ಧ ಆಯ್ತು ಅಂತ ಹೇಳ್ತಾರೆ. ಶಿವಪುರಾಣ ಪ್ರಕಾರ ಅಲ್ಲಿ ತುಂಬಾ ದೊಡ್ಡದಾಗಿ ಯುದ್ಧ ಆಗುತ್ತೆ, ಅವರು ಎಲ್ಲ ಸೋಲ್ತಾರೆ. ಸೊ ನಂತರ ಬ್ರಹ್ಮನೇ ಬರ್ತಾರೆ. ಬ್ರಹ್ಮನೇ ಬಂದು ಬ್ರಹ್ಮ, ನಾರದರು, ಹಲವಾರು ಸಪ್ತ ಋಷಿಗಳು ಇವರೆಲ್ಲ ಬಂದು ಆ ಹುಡ್ಗನ ಸಂಧಿ ಮಾಡಕ್ಕೆ ಮಾತಲ್ಲಿ ಇದ್ ಮಾಡಕ್ ಹೋಗ್ತಾರೆ. ಆ ಹುಡ್ಗ ಒಪ್ಪಲ್ಲ. ಸೊ ಈ ಮೊದ್ಲು ಬ್ರಹ್ಮ ಬರ್ತಾರೆ, ಹುಡ್ಗ ಒಪ್ಪಲ್ಲ. ನಂತರ ಈಗ ದೇವತೆಗಳು ಬಂದಾಗ ಈ ಹುಡ್ಗ ಒಬ್ನೇ ಆಗ್ತಾನೆ ಅಂತ ಹೇಳಿ ಪಾರ್ವತಿ ಇದು ದೇವತೆಗಳೇ ನನ್ ಮಗನ್ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಅನ್ನೋ ಕೋಪಕ್ಕೆ ಸ್ವಲ್ಪ ಸೀರಿಯಸ್ ಆಗುತ್ತೆ. ಅವಾಗ 2 ಶಕ್ತಿ ದೇವತೆಗಳನ್ನ ಸೃಷ್ಟಿ ಮಾಡ್ತಾಳೆ,
ಎಲ್ರಿಗೂ ಇವನೊಬ್ಬ ಅಂದ್ರೆ ಪಾಪ್ಯುಲರ್ ಕಥೆಯಲ್ಲಿ ಈ ಹುಡ್ಗ ಒಬ್ಬನೇ ಯುದ್ಧ ಮಾಡ್ದ ಅಂತ ಅನ್ಸುತ್ತೆ. ಇಲ್ಲ ಅವನ್ಗೂ ಸಪೋರ್ಟ್ ಕೊಡ್ತಾಳೆ ಪಾರ್ವತಿ. ಆ ಎರಡು ಶಕ್ತಿ ದೇವತೆಗಳು ಅಂದ್ರೆ ಒಬ್ಳು ಕಾಳಿ, ಇನ್ನೊಬ್ಳು ಚಂಡಿ. ಓಕೆ. ಅವ್ರು ಬಂದು ಹುಡ್ಗನ್ ಜೊತೆ ಈಗ ದೇವತೆಗಳೆಲ್ಲ ಹುಡ್ಗನ್ ಮೇಲೆ ಅಟ್ಯಾಕ್ ಮಾಡಿದಾಗ ಕಾಳಿ ಅಲ್ಲಿ ಆಕ್ಚುಲಿ ಕಾಳಿ ಚಂಡಿ ಅಂತ ಹೆಸರಿಲ್ಲ, ಬಟ್ ಡಿಸ್ಕ್ರಿಪ್ಷನ್ ಇಂದ ಗೊತ್ತಾಗುತ್ತೆ. ಕಾಳಿ ದೊಡ್ಡದಾಗಿ ಬಾಯಿ ಬಿಟ್ಕೊಂಡು ಅವು ಯಾವ ಯಾವ ಆಯುಧಗಳು ಈ ಹುಡ್ಗನ್ ಕಡೆ ಇದ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ, ಅದನ್ನೆಲ್ಲ ಇದು ಕಬಳಿಸ್ತಿದ್ಲಂತೆ, ಸ್ವಾಲ ಮಾಡ್ತಿದ್ಲಂತೆ. ಚಂಡಿ ತನ್ನ ಕೈಯಿಂದ ಇದು ಸ್ಟ್ರಾಂಗ್ಸ್ ಅಂದ್ರೆ ಏನದು ವಿದ್ಯುತ್ ಇದನ್ ಬಿಟ್ಟು ಅವ್ರಿಗೆ ಎಲ್ಲ ತೊಂದರೆ ಕೊಟ್ಲಂತೆ. ಸೊ ಇದು ತುಂಬಾ ಅವ್ರಿಗೆ ಹಾನಿ ಆಯ್ತು. ಅವರು ಎಲ್ಲ ಸೋತ್ರು, ಇನ್ಕ್ಲೂಡಿಂಗ್ ಷಣ್ಮುಖ, ಇಂದ್ರ, ಎಲ್ಲರೂ ಸೋತ್ರು ಹುಡ್ಗನ್ ಮುಂದೆ. ಸೊ ಅಂದ್ರೆ ಇವನ್ಗೂ ಹೆಲ್ಪ್ ಇತ್ತು. ಸೊ ಇವಾಗ ಏನೂ ಮಾಡಕ್ಕಾಗಲ್ಲ, ಎಲ್ರೂ ಸೋತ್ ನಂತರ ಏನೂ ಮಾಡಕ್ಕಾಗಲ್ಲ ಅಂತ ಸ್ವತಃ ವಿಷ್ಣು ಮತ್ತೆ ಈಶ್ವರ ಅವರು ಇಬ್ರು ಬರ್ತಾರೆ. ಸೊ ಅವ್ರಿಬ್ರು ಬಂದಾಗ ಅವ್ರ ಎದುರುಗಡೆ ಶಕ್ತಿ ದೇವತೆಗಳು ಇರಬಾರ್ದು ಅಂತ ಹೇಳಿ ಅವರಿಬ್ರು ಅವರ ಶಕ್ತಿಯನ್ನ ಹುಡುಗನ್ಗೆ ಇದ್ ಮಾಡ್ಬಿಡ್ತಾರೆ, ಕೊಡ್ತಾರೆ. ಅಂದ್ರೆ ಅವರಿಬ್ರು ಆ ಹುಡುಗನಲ್ಲಿ ಸೇರ್ಕೊಂತಾರೆ, ಅವನ್ ಬಾಡಿಯಲ್ಲೇ ಸೇರ್ಕೊಂಡು ಬಾಲಕ ಇನ್ನೂ ಪವರ್ಫುಲ್ ಆಗ್ತಾನೆ. ಅವನ್ ಇವರಿಬ್ರುನ ಎದುರಿಸ್ತಾನೆ. ಯಾರನ್ನ? ಶಿವ ಮತ್ತೆ ವಿಷ್ಣುನ. ಮೊದ್ಲು ವಿಷ್ಣು ಬರ್ತಾರೆ, ಅವರು ಬಾಲಕ ಅಂತ ಇದ್ರಲ್ಲಿ ಅಟ್ಯಾಕ್ ಮಾಡ್ತಾರೆ. ಅವ್ರು ಫುಲ್ ಪವರ್ ಅಲ್ಲಿ ಅಟ್ಯಾಕ್ ಮಾಡಲ್ಲ, ವಿಷ್ಣು ಬಾಲಕನ. ಅವಾಗ ವಿಷ್ಣುಗೂ ಹೊಡಿತಾನೆ ಒಂದೆರಡೇಟು. ಆಮೇಲೆ ಶಿವ ಬರ್ತಾರೆ, ಶಿವ ಧನುಸ್ಸಲ್ಲಿ ಪಿನಾಕ ಅಂತ ಧನುಸ್ಸು, ಅದ್ರಲ್ಲಿ ಬಾಣ ಬಿಡ್ತಾರೆ, ಅವನ್ ಧನುಸ್ಸನ್ನೇ ಬೀಳಿಸ್ತಾನೆ ಶಿವನ್ ಕೈಯಿಂದ. ಅಷ್ಟು ಪವರ್ಫುಲ್ ಆಗಿ ತುಂಬಾ ಘೋರವಾಗಿ ಯುದ್ಧ ನಡೆಯುತ್ತೆ. ಕೊನೆಗೆ ಶಿವ ಹೇಳ್ತಾನೆ, ಹಿಂಗೆ ಆದ್ರೆ ಆಗಲ್ಲ, ನಾವ್ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಈಗ ಮುಗಿಸ್ಬೇಕು. ಶಿವನ್ಗೂ ಗೊತ್ತಿದೆ ಇದೇನೋ ನಮ್ ದೇವತೆಗಳ ಜಂಬ ಕಡಿಮೆ ಆಗ್ಲಿ ಅಂತ ಶುರು ಮಾಡಿದ್ದು, ಇವ್ರಿಗೆ ತೊಂದರೆ ಆಗೋಷ್ಟು ತುಂಬಾ ಸೀರಿಯಸ್ ಆಗೋಯ್ತು ಇವಾಗ. ಸೊ ಅವಾಗ ಶಿವ ವಿಷ್ಣುಗೆ ಹೇಳ್ತಾನೆ, ಇನ್ನು ಸೀರಿಯಸ್ ಆಗಿ ನಾವು ಈ ಯುದ್ಧನ ನಿಲ್ಲಿಸ್ಬೇಕು ಅಂತ ಹೇಳಿ ವಿಷ್ಣು ತನ್ನ ಚಕ್ರದಿಂದ ಆ ಹುಡುಗನ ಕೋಲ್ ಏನಿತ್ತಲ್ಲ ಅದನ್ನ ಮುರಿತಾನೆ. ಮುರಿದಾಗ ಹುಡುಗನ ಹಂಗೂ ಹುಡುಗ ಫೈಟ್ ಮಾಡ್ತಿರ್ತಾನೆ, ಆ ಕೋಲು ಅದು ಚೂರುಗಳು ಎತ್ಕೊಂಡೇನೆ ಇದ್ ಮಾಡ್ತಾನೆ. ಅವಾಗ ಶಿವ ತನ್ನ ತ್ರಿಶೂಲದಿಂದ ಹುಡುಗನ ತಲೆ ಕತ್ತರಿಸಿ ಆ ತಲೆ ಇದಾಗುತ್ತೆ, ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಸೊ ಹುಡುಗನ್ ತಲೆ ಕತ್ತರಿಸ್ತಾನೆ, ಅಲ್ಲಿಗೆ ಯುದ್ಧ ನಿಲ್ಲುತ್ತೆ. ಬಟ್ ಈ ವಿಷಯ ಪಾರ್ವತಿಗೆ ಗೊತ್ತಾಗುತ್ತೆ. ಸೊ ಏನಾಯ್ತು ಅಂದ್ರೆ, ಇಲ್ಲಿ ಆಕ್ಚುಲಿ ಬ್ರಹ್ಮನಿಗೂ ಹೊಡೆಯಕ್ ಹೋಗಿದ್ದಾನ ಹುಡ್ಗ, ವಿಷ್ಣುಗೂ ತೊಂದರೆ ಕೊಟ್ಟಿದ್ದಾನೆ, ಈಶ್ವರಿಗೂ ತೊಂದರೆ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಅದ್ ಸೀರಿಯಸ್ ಆಯ್ತು. ಹಂಗಾಗಿ ಈಶ್ವರ ಈ ತರ ಇದ್ರ ಸ್ಟೆಪ್ ನ ತಗೋಬೇಕಾಯ್ತು. ಬಟ್ ಪಾರ್ವತಿಗೆ ಏನು ಅಂತಂದ್ರೆ, ಇವ್ರು ನನ್ ಮೇಲೆ ಒಂಥರ ಈಗೋ ಕ್ಲಾಶ್ ಆಗೋಯ್ತು, ಇದು ನನ್ನ ವಿರುದ್ಧವಾಗಿ ಮಾಡಿದ್ದು ಅನ್ನೋ ತರ. ಪಾರ್ವತಿ ತುಂಬಾ ಕೋಪ ಮಾಡ್ಕೊಂತಾಳೆ, ಅಂದ್ರೆ ತುಂಬಾ ತನ್ನ ಏನದು ಉಗ್ರ ರೂಪಕ್ಕೆ ಬಂದ್ಬಿಡ್ತಾಳೆ. ಬಂದಾಗ ಅವ್ರು ಸಾವಿರಾರು ಶಕ್ತಿ ದೇವತೆಗಳು ಬರ್ತಾರೆ ಈಚೆ ಸೃಷ್ಟಿಯಾಗಿ. ಈ ಸಪ್ತಮಾತ್ರಿಕೆಯರು, ಪಾರ್ವತಿಯ ದಶ ಮಹಾವಿದ್ಯೆಯರು ಎಲ್ಲರೂ ಬರ್ತಾರೆ. ಒಬ್ಬ ಕಾಳಿಯನ್ನೇ, ಒಬ್ಬ ಚಾಮುಂಡಿಯನ್ನೇ ನಾವು ಫೇಸ್ ಮಾಡೋದ್ ಕಷ್ಟ ಈ ಸೃಷ್ಟಿಯಲ್ಲಿ. ಆತರ ಸಾವಿರಾರು ಶಕ್ತಿ ದೇವತೆಗಳು, ಈ ಸಪ್ತಮಾತ್ರಿಕೆಯರೆಲ್ಲ ಒಟ್ಟಿಗೆ ಬಂದಾಗ ಅದು ಯಾರಿಗೂ ಏನು ಅದಕ್ಕೆ ಆನ್ಸರೇ ಇಲ್ಲ, ಆ ಪರಿಸ್ಥಿತಿ ಬರುತ್ತೆ. ಇಡೀ ಸೃಷ್ಟಿನಿಗೆ ತೊಂದ್ರೆ. ಅವಳು ಏನು ಅಂದ್ರೆ, ನನ್ನದು ಒಂದೇ ಒಂದ್ ಸೃಷ್ಟಿ ಇತ್ತು, ಈ ಹುಡುಗ, ಅದನ್ನ ನೀವು ಕೊಲೆ ಮಾಡಿದ್ರೆ ನಾವು ನಿಮ್ಮ ಸೃಷ್ಟಿಯನ್ನೇ ನಾಶ ಮಾಡ್ಬಿಡ್ತೀನಿ ಅಂತ ಪಾರ್ವತಿ ಆ ರೇಜ್ಗೆ ಹೋಗ್ತಾಳೆ. ಸೊ ಹಾಗಾಗಿ ಅವಾಗ ಶಿವ ತನ್ನ ಇಲ್ಲದೇ ಇದ್ರು ಬಂದು ಸಾರಿ ಕೇಳಿ ಪಾರ್ವತಿ ದೇವಿನ ಸಮಾಧಾನ ಮಾಡ್ತಾನೆ. ಹೇಳ್ತಾಳೆ ಅಂದ್ರೆ, ಅವಾಗ ಶಿವ ಸಾರಿ ಕೇಳ್ತಾನೆ, ಆದ್ರೂ ಒಪ್ಪಲ್ಲ. ಅವಾಗ ಬ್ರಹ್ಮದೇವರು ಎಲ್ರು ಹೋಗಿ ಸ್ತುತಿ ಮಾಡಿ ಶಾಂತ ಮಾಡಿ, ಶಾಂತ ಇನ್ನೂ ಆಗಲ್ಲ ಪಾರ್ವತಿ ದೇವಿ. ಅವಳು ಹೇಳ್ತಾಳೆ, ನನ್ನ ಮಗನ್ ನೀವು ಬದುಸೋದಾದ್ರೆ ಓಕೆ ಅಂತ. ಅವಾಗ ಶಿವ ತನ್ನ ಗಣಗಳಿಗೆ ಇಮಿಡಿಯೇಟ್ ಆಗಿ ಹೇಳ್ತಾನೆ, ಉತ್ತರ ದಿಕ್ಕಲ್ಲಿ ಇರೋ ಪ್ರಾಣಿನ
ಪ್ರಾಣಿಯ ತಲೆ, ಅದ್ ಪ್ರಾಣಿ ಅಂತಲ್ಲ, ಉತ್ತರ ದಿಕ್ಕದಲ್ಲಿ ಯಾರೇ ಮಲಗಿದ್ರು ಅದ್ರ ತಲೆ ಕಡ್ಕೊಂಡ್ ಬನ್ನಿ ಅಂತ. ಸೊ ಇದ್ರ ಕೆಲವು ಕಡೆ ಬೇರೆ ಬೇರೆ ತರ ಇದೆ. ಅಂದ್ರೆ ಅವ್ರು ಹುಡ್ಕೊಂಡು ಹೋದಾಗ ಈ ಕಥೆಯಲ್ಲಿ ಉತ್ತರ ದಿಕ್ಕಿಗೆ, ಆಕ್ಚುಲಿ ಯೂಶಲಿ ನಮ್ಮಲ್ಲಿ ಯಾರು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲ್ಗಲ್ಲ ಆ ಟೈಮಲ್ಲಿ. ಅಂದ್ರೆ ರೇರ್ ಆಗಿ ಸಿಗುತ್ತೆ, ಯಾರೋ ಒಬ್ರು ಸಿಗುತ್ತೆ ಅನ್ನೋ ಕಾರಣಕ್ಕೆ ಹಂಗೆ ಹೇಳಿರ್ತಾರೆ ಶಿವ, ಅಂದ್ರೆ ರೇರಿಟಿ ಅಂತ. ಬಟ್ ಅದು ಒಂದು ಆನೆ ಸಿಗುತ್ತೆ, ಅದು ಇದ್ರ ಪ್ರಕಾರ ಅದು ಇದ್ದಾಗ್ಲೇನೆ ಒಂದೇ ಒಂದ್ ದಂತ ಇತ್ತು, ಒಂದ್ ದಂತ ಮುರಿದಿತ್ತು. ಆ ತರದ ಆನೆ ಉತ್ತರ ದಿಕ್ಕಕ್ಕೆ ತಲೆ ಹಾಕಿ ಮಲಗಿತ್ತು, ಅದನ್ನ ಕಟ್ ಮಾಡ್ಕೊಂಡು ತಗೊಂಡ್ಬಂದು ಇಲ್ಲಿ ಸೇರ್ಸಿದ್ಮೇಲೆ ಶಿವ ಅದಕ್ಕೆ ಜೀವ ಕೊಟ್ಟ ಆ ಮಗುಗೆ ಅಂತ ಒಂದ್ ಕತೆ. ಇನ್ನೊಂದ್ ಕಥೆಯಲ್ಲಿ ಗಜಾಸುರ ಅಂತ ಒಬ್ಬ ಇರ್ತಾನೆ, ಅವನನ್ನ ಸಂಹಾರ ಮಾಡಿ ಅವನ ತಲೆ ಇವನಿಗೆ ಇದ್ ಮಾಡಿದ್ರು ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಐರಾವತದ ತಲೆಯನ್ನ, ಐರಾವತನ ಸಂಹಾರ ಮಾಡಿ ಐರಾವತ ತಲೆ ಫಿಟ್ ಮಾಡಿದ್ರು ಅಂತಾನು ಇದೆ. ಸೊ ಇದು ಶಿವಪುರಾಣ, ನಾನು ಹೇಳಿದ್ದು ಅದೇ ಉತ್ತರ ದಿಕ್ಕಿಗೆ ತಲೆ ಹಾಕಿದ್ದು ಶಿವಪುರಾಣದಲ್ಲಿ ಇರೋ ರೀತಿ. ಸೊ ಅದು ಅವ್ನ್ ಕೊಟ್ಟ ಮೇಲೆ ಶಿವ ಅವನ್ಗೆ ಇದ್ ಮಾಡಿ ಈ ಗಣಗಳನ್ನೆಲ್ಲ ಸೋಲ್ಸಿದ್ರಿಂದ ಅವನಿಗೆ ಗಣೇಶ, ಗಣಗಳ ಈಶ ಅಥವಾ ಗಣಾಧಿಪತಿ ಆ ಅರ್ಥದಲ್ಲಿ ಅವನ್ಗೆ ಅವಾಗ ಹೆಸರಿಟ್ಟು, ಆ ಟೈಮಲ್ಲಿ ಅವನ ಇದೆಲ್ಲ ನೋಡಿದ್ರಲ್ಲ, ಅವನ ಪರಾಕ್ರಮ ಎಲ್ಲ, ಆವಾಗ ಪಾರ್ವತಿನೂ ಹೇಳ್ತಾಳೆ, ಇವ್ ಗಣಗಳೆಲ್ಲ ಇವನಿಗೆ ಯುದ್ಧ ಮಾಡಕ್ ಬಂದ್ರಲ್ವಾ, ಎಲ್ಲಾ ದೇವತೆಗಳು ಗಣಗಳು ಎಲ್ರಿಗಿನ ಮುಂಚೆ ಇವನ್ ಪೂಜೆ ಆಗ್ಬೇಕು ಅಂತ. ಅವ್ನು ಎಲ್ಲಾರ್ನು ಸೋಲಿಸ್ಬಿಟ್ಟಿದ್ದ ಅಲ್ಲ. ಆ ರೀತಿ ಹಾಗಾಗಿ ಅವನು ಪ್ರಥಮ ಪೂಜಿತ ಆಗ್ತಾನೆ. ಎಲ್ಲಾ ಗಣಗಳಿಗೂ, ಇಡೀ ಎಲ್ಲಾ ದೇವತೆಗಳಿಗೂ ಒಂದು ರೀತಿ ಅಧ್ಯಕ್ಷ, ಗಣಾಧಿಪ ಆಗ್ತಾನೆ. ಸೊ ಹಾಗ ಇದು ಗಣೇಶನ ಹುಟ್ಟಿನ ಇದು ಗಣೇಶನ ಪೂಜೆ. ಅದಕ್ಕೋಸ್ಕರ ಗಣೇಶನ್ ಪೂಜೆ, ಈವನ್ ಗಣೇಶನ್ ಪೂಜೆ ಮಾಡ್ಬೇಕಾದ್ರು ಮುಂಚೆ ಮೊದ್ಲೊಂದ್ ಗಣಪತಿ ಪೂಜೆ ಮಾಡ್ತೀವಿ. ಸೊ ಕೆಲವ್ರು ಹೇಳ್ತಾರ ಅಗತ್ಯ ಇಲ್ಲ ಅಂತ, ಬಟ್ ಬೇರೆ ಯಾವುದೇ ಪೂಜೆ, ಯಾವುದೇ ರೀತಿ ಪೂಜೆ, ನಾನು ಲಾಸ್ಟ್ ಸಂಧ್ಯಾವನ್ನೇ ಎಪಿಸೋಡ್ ಅಲ್ಲೂ ಹೇಳಿದ್ದೆ, ಈ ಸಂಧ್ಯಾವನ್ನೇ ಶುರು ಮಾಡ್ಬೇಕಾದ್ರೆ ಗಣಪತಿಯನ್ನ ನೆನ್ಸ್ಕೊಂಡ್ ಮಾಡಿ ಅಂತ. ಸೊ ಹಾಗಾಗಿ ಯಾವುದೇ ಪೂಜೆ ಮಾಡಿ, ಏನೇ ಮಾಡಿ, ಈ ಪ್ರಸಾದ ಅಂದ್ರೆ ಈ ವರ ಸಿಕ್ಕಿದ್ರಿಂದ ಅಥವಾ ಈ ರೀತಿ ಇದಾಗಿದ್ರಿಂದ, ಅವನು ಪ್ರಥಮ ಪೂಜಿತ ಅಂತ ಎಲ್ಲಾ ದೇವತೆಗಳು ಒಪ್ಕೊಂಡಿದ್ರಿಂದ ಯಾವುದೇ ಪೂಜೆ, ಅದು ತಂತ್ರದಲ್ಲಾಗಿರ್ಬೋದು, ಎಲ್ಲಾ ರೀತಿ ಪೂಜೆಯಲ್ಲೂ ಗಣಪತಿಯನ್ನ ಪೂಜೆ ಮಾಡಿದ ನಂತರನೇ ಮಾಡ್ತಾರೆ. ಸೊ ಇದು ಗಣಪತಿಯ ಹುಟ್ಟಿನ ಕತೆ ಪ್ಲಸ್ ಮೊದಲ ಆದ್ಯ ಪೂಜೆ. ಸೊ ಅಂದ್ರೆ ಪಾಪ್ಯುಲರ್ ಕಥೆಯಲ್ಲಿ ಈಗ ಆ ಚಂಡಿ ಕಾಳಿ ಬಂದಿದ್ದು, ವಿಷ್ಣು ಬಂದಿದ್ದು, ಬ್ರಹ್ಮ ಬಂದಿದ್ದೆಲ್ಲ ಗೊತ್ತಿಲ್ಲ. ಏನಂದ್ರೆ ಗಣಪತಿಗೂ ಈಶ್ವರನ್ಗೂ ಫೈಟ್ ಆಯ್ತು, ಅಲ್ಲಿ ಕಡದ್ಬಿಟ್ಟ ಅಂತಿದೆ. ಶಿವಪುರಾಣದಲ್ಲಿ ಇಷ್ಟು ಎಲಾಬ್ರೇಟ್ ಆಗಿದೆ. ಈಗ ತಲೆ ಡೆಸ್ಟ್ರಾಯ್ ಆಗಿ ಆನೆ ತಲೆ ಹಾಕಿದ್ರು ಅಂತ ಹೇಳಿದ್ರಿ. ಆನೆ ತಲೆನೇ ಯಾಕೆ ಹಾಕಿದ್ರು? ಬೇರೆ ಪ್ರಾಣಿದು ಹಾಕ್ಬೋದಾಗಿತ್ತು, ಇಲ್ಲ ಬೇರೆ ಮನುಷ್ಯನ ಅಥವಾ ಆ ತರದ್ದು ಯಾಕೆ ಹಾಕ್ಲಿಲ್ಲ? ಪರ್ಟಿಕ್ಯುಲರ್ಲಿ ಆನೆ ತಲೆನೇ ಯಾಕೆ ಬಂತು ಅಂತ. ಓಕೆ, ಕಥೆಯ ಪ್ರಕಾರ ಹೇಳ್ಬೇಕಂದ್ರೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದ ಪ್ರಾಣಿ ಅದು ಅಂತ. ಬಟ್ ಆದ್ರೆ ನಾವು ಒಂದ್ ಸ್ವಲ್ಪ ಸಿದ್ಧಾಂತಿಕವಾಗಿ ಒಂದ್ ಸ್ವಲ್ಪ ಡೀಪರ್ ಮೀನಿಂಗ್ ನೋಡಿದ್ರೆ ಆನೆಯ ಪ್ರಾಣಿನೇ ಒಂದ್ ಸ್ವಲ್ಪ ಕುತೂಹಲವಾಗಿದೆ. ಯಾಕೆಂದ್ರೆ ಥಿಂಕ್ ಮಾಡಿ, ಅದು ಅಷ್ಟು ಬೃಹದಾಕಾರವಾಗಿದ್ರು ಐಕ್ಯೂ ಸ್ವಲ್ಪ ಜಾಸ್ತಿ ಅದಕ್ಕೆ. ತುಂಬಾ ಇಂಟೆಲಿಜೆಂಟ್ ಪ್ರಾಣಿ. ಅದಲ್ದೇಲೆ ಇಕ್ಯೂನು ಜಾಸ್ತಿ, ಎಮೋಷನಲ್ ಆಗು ಕೂಡ ಚೆನ್ನಾಗಿ ಕನೆಕ್ಟಿವ್ ಆಗಿರುತ್ತದೆ. ಕೆಲವೊಂದು ಎಕ್ಸಾಂಪಲ್ ನಾನು ಕೂಡ ಈಗ ಇದ್ರಲ್ಲೇ ನೋಡಿದ್ದು, ಆನ್ಲೈನ್ ಅಲ್ಲೇ ನೋಡಿದ್ದು, ಆನೆ ಎಷ್ಟು ಸೂಕ್ಷ್ಮ ಜೀವಿ ಅಂದ್ರೆ ಸೂಕ್ಷ್ಮ ಮನಸ್ಸಿನ ಜೀವಿ ಅಂದ್ರೆ, ಲೆಟ್ಸ್ ಸೇ 2 ಜಾರ್ ಇರುತ್ತೆ. ಒಂದ್ ಜಾರಲ್ಲಿ ನೀವು ಈ ಕುಂಬಳಕಾಯಿ ಬೀಜ ಇರುತ್ತಲ್ಲ, ತಿನ್ನೋಂಥದ್ದು, ಪಂಪ್ಕಿನ್ ಸೀಡ್ಸ್, ಒಂದ್ರಲ್ಲಿ 100 ಇಡಿ, ಇನ್ನೊಂದ್ರಲ್ಲಿ 120 ಇಡಿ. ಅದು ಸ್ಮೆಲ್ ಅಲ್ಲಿ ಕಂಡುಹಿಡಿಯುತ್ತೆ. ಜಾಸ್ತಿ ಇರೋದನ್ನ ಪ್ಲಕ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ, ಅಷ್ಟು ಇಂಟೆಲಿಜೆಂಟ್ ಅದು ಅಂತ ಹೇಳ್ತಾರೆ. ಇನ್ನೊಂದು ಇದೆಲ್ಲ ಮಾಡಿ ಅದರಂತೆ
ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಮಾಡಿರೋದು. ಓಕೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ನಾನು ಕೇಳಿದ್ದು, ಒಂದು 15 ಜನ ಮಹಿಳೆಯರು, ಅದ್ರಲ್ಲಿ ಒಬ್ಳು ಮಾತ್ರ 1.5 ಮಂತ್ ಪ್ರೆಗ್ನೆಂಟ್. ಅದು ಗೊತ್ತಾಗಲ್ಲ, ನೋಡಿದ್ರೆ ಗೊತ್ತಾಗಲ್ಲ 1.5 ಮಂತ್ ಪ್ರೆಗ್ನೆಂಟ್. ಬಟ್ ಆನೆ ಗುರ್ತಿಸುತ್ತಂತೆ ಅವ್ರನ್ನ. ಅಂದ್ರೆ ಅಷ್ಟು ಎಮೋಷನಲ್ ಆಗಿ ಅಷ್ಟು ಇದು. ಆಮೇಲೆ ನೋಡಿ, ಯಾರು ಅಡ್ಡ ಬಂದ್ರೆ ಅದು ಕೋಪ ಬಂದಿಲ್ದ ಹೊರತು ತುಳಿಯೋದಿಲ್ಲ. ಅದು ಗೊತ್ತಾಗುತ್ತೆ, ಕೆಳಗೆ ಯಾರು ಕಣ್ ಕಾಣಿಸಲ್ಲ ಅದ್ರ ಕೆಳಗಡೆ, ಬಟ್ ಅದ್ರದ್ದು ಸಂವೇದನೆ ಹಾಗಿರುತ್ತೆ. ಓಕೆ. ಸೊ ಅಂದ್ರೆ ತುಂಬಾ ಎಮೋಷನಲಿ ನೋಡಿ, ಅಷ್ಟು ಆಕಾರ ಇದ್ದು ಅಷ್ಟು ಶಕ್ತಿ ಇದ್ರುನು ಮನುಷ್ಯರ ಜೊತೆ ಅತಿ ಹೆಚ್ಚಾಗಿ ಹೊಂದಾಣಿಕೆ ಆಗಿರುವಂತ ಪ್ರಾಣಿ ಆನೆ. ಹೇಳ್ಬೋದು ನಾಯಿ ಅಥವಾ ಬೇರೆ ಮನೆ ಪೆಟ್ಗಳು. ಅದ್ ನಮ್ಮ ಖುಷಿಗೆ ನಾವು ಸಾಕಿದೀವಿ. ನಾವ್ ಸಾಕಿದೀವಿ ಅಂದ್ರೆ ನಾವ್ ನೀಟಾಗಿ ಟ್ರೈನ್ ಮಾಡಿದೀವಿ ಅದು. ಅವೆಲ್ಲ ಆನೆ ಕಾಲದಿಂದಲೂ ಈಗಲಿಂದ ಅಂತಲ್ಲ, ತುಂಬಾ ಅನಾದಿ ಕಾಲದಿಂದನೂ ನಮ್ ಜೊತೆ ಆಗಿ ಬೆಳ್ಕೊಂಡ್ ಬಂದಿದೆ. ಆಮೇಲೆ ಇನ್ನೊಂದು, ಆನೆ ತಲೆ ಮೇಲೆ ಗಣಪತಿ ಅಂತ ಬಂದಾಗ ಆನೆ ತಲೆ ಅದ್ರದೇ ಆದ ಸಿಂಬಲಿಸಮ್ಗಳು ತುಂಬಾ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಕಿವಿ ಅಗ್ಲವಾದ ಕಿವಿ ಅಂತಂದ್ರೆ ನೀನು ಜಾಸ್ತಿ ಕೇಳು, ಆ ಸಿಂಬಲಿಸಮ್. ನಂತರ ಕಣ್ ಚಿಕ್ಕದು ಅಂತಂದ್, ನೀವ್ ಕಣ್ ಹಿಂಗ್ ಚಿಕ್ಕದು ಅಂತಂದ್ರೆ ಏನೋ ಒಂದ್ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇದ್ದೀರಾ, ಸೊ ಅಂದ್ರೆ ಕಾನ್ಸಂಟ್ರೇಷನ್ ಬೆಳೆಸ್ಕೋ ಅಂತ. ಬಾಯಿ, ಸೊಂಡ್ಲಿಂದ ಬಾಯಿ ಮುಚ್ಚಿರುತ್ತೆ, ಅಂದ್ರೆ ಅಗತ್ಯ ಇದ್ದಂಗ ಮಾತ್ರ ಮಾತಾಡು ಅಂತ. ಸೊಂಡ್ಲು, ಅದ್ರ ಅರ್ಥ ಏನು? ಅಡಾಪ್ಟಬಿಲಿಟಿ. ಅಂದ್ರೆ ನಮ್ ಮೂಗಿರೋದು ಉಸಿರಾಡಕ್ಕೆ, ಬಟ್ ಅದು ಸೊಂಡ್ಲು ಅದಕ್ಕೊಂಥರ ಕೈ ತರ. ಸೊ ಅದು ಅಡಾಪ್ಟೇಷನ್, ಅಂದ್ರೆ ಸಮಯಕ್ಕೆ ತಕ್ಕಂತೆ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋದಿರ್ಬೋದು, ಅಥವಾ ನಿನ್ನ ವ್ಯವಹಾರ ಮಾಡೋದು. ಗಣೇಶನು ನೋಡಿ, ಎಲ್ಲಾ ಕಡೆ ಈಗ ರಾವಣನ್ ಜೊತೆ ಯುದ್ಧ ಮಾಡ್ಲಿಲ್ಲ, ಬುದ್ಧಿ ಉಪಯೋಗಿಸಿ ಇದು ಆತ್ಮಲಿಂಗನ ಇಟ್ಟಿದ್ದು. ಹಾಗೆ ಸಮಯಕ್ಕೆ ತಕ್ಕಂತೆ ವ್ಯವಹಾರ ಮಾಡಿ, ಸಮಯಕ್ಕೆ ತಕ್ಕಂತೆ ಆ ಟೈಮಲ್ಲಿ ಏನ್ ಬೇಕೋ ಅದನ್ನ ಮಾಡಿ, ಅಂದ್ರೆ ಅದು ಅಡಾಪ್ಟಬಿಲಿಟಿ. ಸೊ ಈ ತರ ಸಿಂಬಾಲಿಸಮ್ ಇರೋದ್ರಿಂದ ಗಣಪತಿಗೆ ಆನೆಯ ತಲೆ. ಒಂದು ಆನೆ ಅಷ್ಟು ಸೂಕ್ಷ್ಮ ಸಂವೇದನಾ ಜೀವಿ. ಇನ್ನೊಂದು ಆನೆಯ ಸಿಂಬಾಲಿಸಮ್ಗಳು, ಇದೆರಡು ಇದರಿಂದ ಇದು ಆನೆ ತಲೆ ಚೂಸ್ ಮಾಡಿರೋದು. ಇದು ಆನೆ ತಲೆ ಅಂತ. ನನ್ಗೆ 2 ಕ್ವಶನ್ ಕೇಳೋದಿದೆ. ಒಂದು, ಅದು ದಂತದ ಬಗ್ಗೆ ಹೇಳಿದ್ರಲ್ಲ, ಒಂದೇ ದಂತ ಇತ್ತು ಅನ್ನೋದು ಕೆಲವೊಂದ್ ಕಡೆ ಇದೆ, ಕೆಲವೊಂದು ಆಮೇಲೆ ಮುರಿತು ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನೊಂದು, ಗಣಪತಿಯ ಅವತಾರಗಳಿದ್ಯಾ? ಈಗ ನಾವು ವಿಷ್ಣು ಅವತಾರ ನೋಡಿದ್ವಿ, ಶಿವಂದು ಕೆಲವೊಂದು ಅವತಾರ ಇದೆ ಅಂತ ಕೇಳ್ಪಟ್ವಿ. ಆಮೇಲೆ ಇದು ಏನು, ಪಾರ್ವತಿ ದೇವಿ ಅಂದ್ರೆ ಆದಿಶಕ್ತಿ, ಅದ್ರ ಅವತಾರಗಳ ಬಗ್ಗೆ ಕೇಳಿದೀವಿ. ಹಾಗೆ ಗಣಪತಿದ ಅವತಾರಗಳು ಇದೆಯಾ? ಇದ್ರೆ ಯಾವ್ಯಾವ್ದು? ಮೊದಲನೇದು ಸೊಂಡ್ಲು, ಇದು ಸಾರಿ ದಂತದ ಬಗ್ಗೆ ಹೇಳಿದ್ರಿ. ಕರೆಕ್ಟ್. ಶಿವಪುರಾಣದಲ್ಲಿ ಇದ್ದಿದೆ ಒಂದಂತ ಅಂತ ಹೇಳ್ತಾರೆ. ಅದಲ್ದಲೆ ಪಾಪ್ಯುಲರ್ 2 ಕತೆ ಏನಂತಂದ್ರೆ, ಒಮ್ಮೆ ಅವ್ರಿಗೂ ಪರಶುರಾಮರಿಗೂ ಗಣಪತಿಗೂ ಯುದ್ಧ ಆದಾಗ ಪರಶುರಾಮ್ ತನ್ನ ಕೊಡಲಿಯಿಂದ ಒಂದಂತವನ್ನ ಕಟ್ ಮಾಡಿದ್ರು ಅಂತ ಒಂದ್ ಕತೆ ಬರುತ್ತೆ. ಇನ್ನೊಂದ್ ಪಾಪ್ಯುಲರ್ ಕತೆ ಏನಂತಂದ್ರೆ, ಮಹಾಭಾರತ ಬರ್ದಾಗ ಬರಿಬೇಕಂದ್ರೆ ವ್ಯಾಸರ ರಚನೆ ಮಾಡಿದ್ರು. ಬರೆಯಕ್ಕೆ ಅವರಷ್ಟೇ ಕೆಪಾಸಿಟಿ ಅಂದ್ರೆ ಕೇಪಬಲ್ ವ್ಯಕ್ತಿನ ಹುಡುಕ್ದಾಗ ಬ್ರಹ್ಮ ಅಥವಾ ನಾರದ್ರು ಗಣಪತಿನ ಸಜೆಸ್ಟ್ ಮಾಡ್ತಾರೆ. ಇವ್ರು ವ್ಯಾಸರ ಗಣಪತಿನ ಕೇಳ್ಕೊಂಡಾಗ ಗಣಪತಿ ಹೇಳ್ತಾರೆ, ನೀವು ಹೇಳ್ತಾ ಇರ್ಬೇಕು, ನಾ ಬರಿತಾ ಇರ್ತೀನಿ, ನಿಲ್ಲಿಸ್ಬಾರ್ದು ಅಂತ. ವ್ಯಾಸರು, ಆಯ್ತಪ್ಪ ನಾನು ಹೇಳ್ತಾ ಹೋಗ್ತೀನಿ, ನೀನು ಎಲ್ಲುವೆ ಅರ್ಥ ಮಾಡ್ಕೊಳ್ದಲೆ ಸುಮ್ನೆ ನಾನು ಹೇಳಿದನ್ ಬರೀಬಾರ್ದು ಅಂತ. ಅಂದ್ರೆ ನಿನ್ನ ಅರ್ಥ ಆದ್ಮೇಲೆನೆ ನೀನು ಬರೀಬೇಕು ಅಂತ ಹೇಳೋದಂತೆ. ಇವ್ರಿಬ್ರು ಮಧ್ಯೆ ಒಪ್ಪಂದ ಆಯ್ತು. ಹಂಗೆ ಹೇಳಿದಾಗ, ಸೊ ಮಧ್ಯದಲ್ಲಿ ಒಂದ್ ಸ್ವಲ್ಪ ಅರ್ಥ ಮಾಡಕ್ಕೆ ವ್ಯಾಸರು ಎಲ್ಲದನ್ನು ನೆನಪಿಸ್ಕೋಬೇಕಲ್ಲ, ಹಂಗಾಗಿ ಮಧ್ಯದಲ್ಲಿ ಒಂದೊಂದ್ ಶ್ಲೋಕ ಹೇಳ್ತಿದ್ರಂತೆ. ಗಣಪತಿಗೆ ಅರ್ಥ ಆಗಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯ ಅಂತದ್ದು ಕೂಟ ಶ್ಲೋಕ ಅಂತ ಹೇಳ್ತಾರೆ. ಸೊ ಹಂಗೆ ಗಣಪತಿ ಬರಿತಾ ಹೋದ್ರು, ಇಲ್ಲಿ ವ್ಯಾಸರು ಹೇಳ್ತಾ ಹೋದ್ರು, ಮಧ್ಯದಲ್ಲಿ ಹಂಗೆ ಹೇಳಿ ವ್ಯಾಸರು ಟೈಮ್ ತಗೊಳ್ತಿದ್ರು ನೆಕ್ಸ್ಟ್ ಅವರು ಜ್ಞಾಪಿಸ್ಕೊಳಕ್ಕೆ. ಹೀಗೆ ವ್ಯಾಸರು ಒಮ್ಮೆ ಹೇಳ್ಕೊಂಡು ಹೋದಾಗ ಗಣಪತಿಗೆ ಅವ್ರ ಸ್ಪೀಡ್ಗೆ ಬರೆಯಕ್ ಆಗ್ಲಿಲ್ಲ ಅಂದಾಗ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಇವನ ಹತ್ರ ಇದ್ದಿದ್ದ
ಬರೆಯೋದಕ್ಕೆ ನವಿಲು ಈ ಗರಿ ಇಟ್ಕೊಂತಾರಲ್ಲ, ಈಗ ಮಾಡೋ ಮಾಡಲ್ ಪೆನ್ ಅಂತ ಹೇಳೋಣ. ಪೆನ್ ಮುರಿದೋಯ್ತಂತೆ, ಹಾಗಾಗಿ ತಾನೇ ತನ್ನ ದಂತವನ್ನ ಮುರಿದು ಬರದ ಅಂತ ಒಂದು ಬರೆಯೋದಕ್ಕೆ ಯೂಸ್ ಮಾಡೋಂತ ಒಂದು ಅದೊಂದ್ ಕತೆ ಇದೆ. ಬಟ್ ಇದ್ರಲ್ಲಿರೋದು ಏಕದಂತ, ಹುಟ್ಟದಿಂದಾನೇ ಏಕದಂತ ಅಂತ ಇರೋದು. ಬಟ್ ಪಾಪ್ಯುಲರ್ ಕತೆ ಇದೆರಡು ಕತೆ ಇದೆ. ಸೊ ಇದು ಏಕದಂತದ ಕತೆ. ನೀವು ಅವತಾರ ಅಂತ ಕೇಳಿದ್ರಿ, ಆಕ್ಚುಲಿ ಗಣಪತಿಯ ಅವತಾರ ಪರ್ಟಿಕ್ಯುಲರ್ ರೀಸನ್ಗೆ ಅವತಾರ ಅಂತಿಲ್ಲ. ಬಟ್ 4 ಯುಗಗಳಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿ ಪ್ರಕಟವಾಗ್ತಾನೆ ಅಂತ ಇದೆ. ಒಂದು ಈಗ ಸತಿಯುಗದಲ್ಲಿ ಥಿಂಕ್ ವಿನಾಯಕ ಅಂತ, ಅಲ್ಲಿ ಹೌದು ವಿನಾಯಕ ಅಂತ ಅಲ್ಲಿ ಐ ಥಿಂಕ್ ಅಲ್ಲಿ 8 ಕೈಯೋ 16 ಕೈಯೋ ಇರೋಂಥದ್ದು, ಸೇಮ್ ಗಜಮುಖ. ಅಲ್ಲೊಬ್ಬ ತ್ರಿಪುರಾಸುರ ಅಂತ ಇರ್ತಾನೆ, ಅವನನ್ನ ನಾಶ ಮಾಡ್ದ ಅಂತ ಬರುತ್ತೆ. ಆಮೇಲೆ ತ್ರೇತಾಯುಗದಲ್ಲಿ ಮಯೂರೇಶ್ವರ ಅಂತ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಗಣಪತಿ ನವಿಲಿನ ಮೇಲೆ ಕೂತ್ಕೊಂಡು ಬರ್ತಾನೆ, ಅಂದ್ರೆ ಮಯೂರೇಶ್ವರ ಅಂತ. ಇದು ಗಣಪತಿಯ ಒಂದು ಅವತಾರ. ಇಲ್ಲಿ ನವಿಲು ಗಣಪತಿಯ ವಾಹನ. ಸಾಮಾನ್ಯವಾಗಿ ನಾವು ನೋಡೋದು ನವಿಲ್ನ ಸುಬ್ರಹ್ಮಣ್ಯ ಸ್ವಾಮಿ ಜೊತೆ, ಬಟ್ ಮಯೂರೇಶ್ವರ ಅಂತ ಒಂದು ಬರುತ್ತೆ, ಅದು ತ್ರೇತಾಯುಗದಲ್ಲಿ ಬಂದಿದ್ದು, ತ್ರೇತಾಯುಗದಲ್ಲಿ ಪ್ರಕಟವಾಗಿದ್ದು. ದ್ವಾಪರ ಯುಗದಲ್ಲಿ ಗಜಾನನ, ಈಗ ನಾವೇನ್ ಪೂಜೆ ಮಾಡ್ತಾ ಇದೀವಲ್ಲ, ಮೂಷಿಕ ಮೇಲೆ ಕೂತ್ಕೊಂಡು ಇದು ಏನ್ ನಾವೇನ್ ಪೂಜೆ ಮಾಡ್ತೀವಿ ಚತುರ್ಭುಜ, ಅದು. ನೆಕ್ಸ್ಟ್ ಈ ಕಲಿಯುಗದಲ್ಲಿ ಇನ್ನೂ ಬಂದಿಲ್ಲ. ಬರೋದೇನು ಅಂದ್ರೆ ಧೂಮ್ರವರ್ಣ ಅಂತ. ಆಕ್ಚುಲಿ ಇದು ಒಂದ್ ಸ್ವಲ್ಪ ವೀರ ರೂಪದಲ್ಲಿರುತ್ತೆ. ಏನ್ ಹೇಳ್ತಾರೆ ಅಂದ್ರೆ ಇದು ಕಲಿಯ ಟೈಮಲ್ಲಿ, ಕಲ್ಕಿಯ ಟೈಮಲ್ಲಿ ಬರ್ತಾರೆ ಅಂತ, ಕಲ್ಕಿ ಜೊತೆ ಫೈಟ್ ಮಾಡಕ್ಕೆ ಅಂತ ಇರೋದು. ಸೊ ಈಗ ನಾವೇನ್ ಪೂಜೆ ಮಾಡ್ತೀವಿ ಅದು ದ್ವಾಪರ ಯುಗದಲ್ಲಿ ಪ್ರಕಟವಾದ ರೂಪ, ಕಲಿಯುಗದಲ್ಲಿ ಧೂಮ್ರವರ್ಣನಾಗಿ ಪ್ರಕಟನಾಗ್ತಾನೆ. ಮುಂದೆ ಬರೋದು ಅಂದ್ರೆ ಫ್ಯೂಚರ್ ಅವತಾರ ಅಂತಾನೆ. ಫ್ಯೂಚರ್ ಅವತಾರ ಅಂತಲ್ಲ, ಅದು ಗಣಪತಿ ಆ ರೀತಿ ರೂಪ. ಸೊ ಹಂಗಾಗಿ ಇದು 4 ಇದೆ. ಅದಲ್ದಲೆ ಗಣಪತಿ ಇದು ಬೇರೆ ಬೇರೆ ಪೂಜೆಗಳಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ಬೇರೆ ರೂಪಗಳಿದೆ. ಒಂದು ಹೇರಂಬ ಅಂತ ಬರುತ್ತೆ, ಇದು ಆಕ್ಚುಲಿ ಇದು ಗಣಪತಿಯ ಉಗ್ರ ರೂಪ, ಫೈಟಿಂಗ್ ವಾರಿಯರ್ ತರ. ಸೊ ಇದನ್ನೆಲ್ಲ ಪೂಜೆ ಮಾಡಲ್ಲ, ಉಗ್ರ ರೂಪಗಳನ್ನ ಪೂಜೆ ಮಾಡಲ್ಲ. ಯಾಕಂದ್ರೆ ಗಣಪತಿ ಯಾವಾಗ್ಲೂ ಪ್ರಸನ್ನವಾದನ. ತಂತ್ರಗಳಲ್ಲಿ ಕೆಲವು ಕಡೆ ಪೂಜೆ ಮಾಡ್ತಾರೆ ಉಗ್ರ ರೂಪ, ಬೇರೆ ಬೇರೆ ಶಕ್ತಿಗಳ ಇದನ್ನು ಅಷ್ಟೇ. ನಾವು ದೇವಸ್ಥಾನ ಇಲ್ಲೆಲ್ಲ ಪೂಜೆ ಮಾಡೋದು ಸೌಮ್ಯ ರೂಪದಲ್ಲಿ, ತಂತ್ರದಲ್ಲಿ ಕಾಳಿ ಚಂಡಿ ಇದೆಲ್ಲ ಪೂಜೆ ಮಾಡ್ತಾರೆ. ಸೊ ಹೇರಂಬ ಗಣಪತಿ ಅಂತ ಒಂದು ಇದೆ. ಹಲವಾರು ರೂಪಗಳಿದೆ, ಅವತಾರ ಅಂತ ಯಾವ್ದು ಇಲ್ಲ. ಬಟ್ ಇದನ್ನ ಕೆಲವು ಶಾಸ್ತ್ರದಲ್ಲಿ 4 ಅವತಾರ ಅಂತಾನು ಹೇಳಿದಾರೆ, 4 ರೂಪ ಅಂತಾನು ಯಾಕಂದ್ರೆ ಕಾಲಕ್ಕೆ ಪ್ರಕಟ ಆಗೋದ್ರಿಂದ ಅವತಾರ ಅಂತ ಹೇಳ್ಬೋದು. ಈಗ ಗಣಪತಿ ಅವತಾರಗಳ ಬಗ್ಗೆ ಹೇಳಿದ್ರಿ, ಗಣಪತಿ ಬಗ್ಗೆ ನಾವು ಹೆಚ್ಚು ಎಲ್ಲಿ ತಿಳ್ಕೊಳ್ಬಹುದು? ಓಕೆ, ಒಂದು ಗಣೇಶ ಪುರಾಣ ಅಂತಾನೆ ಒಂದಿದೆ, ಚಿಕ್ಕ ಪುರಾಣ ಅಂದ್ರೆ ಉಪಪುರಾಣದಲ್ಲಿ ಬರುತ್ತಾ ಇಲ್ಲ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮುದ್ಗಲ್ ಪುರಾಣ ಅಂತ ಇದೆ. ಸೊ ಇದೆರಡರಲ್ಲಿ ಗಣಪತಿ, ಎಲ್ಲಾ ಪುರಾಣದಲ್ಲೂ ಗಣಪತಿ ಬಗ್ಗೆ ಇದ್ದೇ ಇದೆ. ಬಟ್ ಡಿಟೇಲ್ಡ್ ಆಗಿ ಗಣೇಶ ಪುರಾಣ ಅಂತಿದೆ. ಅದೇನು ಅಂತಂದ್ರೆ ಇದು ಗಣಪತಿಯ ಬಗ್ಗೆ, ಗಣಪತಿನೇ ಮೇನ್ ಅಂತ ಎಲ್ಲಿ ಪೋಟ್ರಿ. ಈಗ ಹೇಳದ್ನಲ್ಲ, ವಿಷ್ಣು ಪುರಾಣ ಅಥವಾ ಭಗವತ್ ಪುರಾಣದಲ್ಲಿ ವಿಷ್ಣು ಮೇನ್ ಅಂತ ಹೇಳ್ತಾರೆ, ಶಿವ ಪುರಾಣದಲ್ಲಿ ಶಿವನೇ ಮೇನ್. ಆ ತರ ಇಲ್ಲಿ ಗಣೇಶನೇ ಮೇನ್ ಅನ್ನೋ ತರ ಪೋರ್ಟ್ರೇ ಮಾಡಿದ್ದಾರೆ. ಅದ್ರಲ್ಲಿ ಮೇನ್ ಒಂದು ಕ್ರಕ್ಸ್ ಆಫ್ ಗಣೇಶ್ ಪುರಾಣ ಏನಂದ್ರೆ 8 ಅಸುರರನ್ನ 8 ಡಿಫ್ರೆಂಟ್ ಟೈಮ್ ಅಲ್ಲಿ ಗಣಪತಿ ಸಂಹಾರ ಮಾಡ್ತಾನೆ ಅಂತ. ಇದು ಗಣೇಶ ಪುರಾಣದಲ್ಲಿ ಆ 8 ಅಸುರರು ಆಕ್ಚುಲಿ ಅಲ್ಲಿ ಕಥೆಯಲ್ಲಿ ಅಸುರರು, ಅವ್ರ ಇದು ಬೇರೆ. ನಮ್ಮಲ್ಲಿರೋ ಒಂದು ನೆಗೆಟಿವ್ ಥಾಟ್ಸ್ ನ 8 ಅಸುರರಿಗೆ ನಾವು ಅಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಮನುಷ್ಯನಲ್ಲಿ ಬರೋ ಅಂತ ಯಾವ್ದು ಅರಿಷಡ್ವರ್ಗಗಳು ಅಂತ ಹೇಳ್ತೀವಲ್ಲ,
ಇದು ಪಾಪ್ಯುಲರ್ ಆಗಿ ವೆಸ್ಟ್ ಅಲ್ಲೂ ಕೂಡ 7 ಡೆಡ್ಲಿ ಸಿನ್ಸ್ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇದು 6 ಆಯ್ತು. ಇನ್ನೆರಡು ಅಹಂಕಾರ ಮತ್ತೆ ಮಮತೆ. ಮಮತೆನ ಮಮತೆ ಅನ್ನೋ ಪದದ ಅರ್ಥ ಎಲ್ರಿಗೂ ಅದು ಸ್ವಲ್ಪ ಸಾಫ್ಟ್ ಬಿಡಿಸಿ ಹೇಳ್ತೀನಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲರಿಗೂ ಗೊತ್ತಿದೆ. ಅಹಂಕಾರ ಅನ್ನೋದು ಗೊತ್ತಿದೆ. ಮಮತೆ ಅಂತ ಅಂದ್ರೆ ನಮ್ಮ ಕನ್ನಡದ ಯೂಸೇಜ್ ಅಲ್ಲಿ ಮಮತೆ ಅಂದ್ರೆ ತಾಯಿಯ ಮಮತೆ ಇದು ಅಂತ. ಆಕ್ಚುಲಿ ಮಮತೆ ಅಂದ್ರೆ ಥಿಂಕ್ ಮಾಡಿ, ಮಮ ನಾನು, ತೇ ಅಂದ್ರೆ ನನ್ನದು, ಪೊಸೆಸಿವ್ನೆಸ್, ನನ್ನದು ಅನ್ನೋದು ಇದೆಯಲ್ಲ, ಅದನ್ನ ಮಮತೆ ಅಂತ ಸಂಸ್ಕೃತ ಪದದಲ್ಲಿ ಅದು ಬರೋದ ಅರ್ಥ. ತಾಯಿ ಮಮತೆ ಅಂದ್ರೆ ನನ್ನ ಮಗು ಅನ್ನೋ ಒಂದು, ಅದು ಮಮಕಾರ ಭಾವ ಅಂತ ಹೇಳಕ್ಕೆ ಮಮತೆ ಅನ್ನೋದು ತುಂಬಾ ಯೂಸ್ ಆಗಿದೆ. ಆಕ್ಚುಲಿ ಮಮತೆ ಅನ್ನೋದು ಪೊಸೆಸಿವ್ನೆಸ್. ಒಂದ್ ಲಿಮಿಟ್ ತನಕ ಪೊಸೆಸಿವ್ನೆಸ್ ಒಳ್ಳೇದೇ. ಲಿಮಿಟ್ ಮೀರಿದ್ರೆ ನಂದು 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 ಅಂತ ಬಂದಾಗ ಅದು ಅಸುರನಾಗ್ತಾನೆ. ಸೊ ಈ 8 ಗುಣಗಳನ್ನ 8 ಅಸುರರು ಬರ್ತಾರೆ. ಅವ್ರನ್ನ ಗಣಪತಿ ಬೇರೆ ಬೇರೆ ಅವತಾರ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಅವ್ರನ್ನ ಸಂಹಾರ ಮಾಡ್ತಾನೆ. ಇದು ಅದರ ಸಂಕ್ಷಿಪ್ತ ಗಣೇಶ ಪುರಾಣದಲ್ಲಿ. ಅದಲ್ದಲೆ ಗಣಪತಿಯ ಮದುವೆ ಈ ಶಿವ ಪುರಾಣದಲ್ಲೂ ಇದೆ. ರಿದ್ಧಿ ಮತ್ತೆ ಬುದ್ಧಿ ಅಥವಾ ಸಿದ್ಧಿ ಮತ್ತೆ ಬುದ್ಧಿ ಅನ್ನೋ ಇಬ್ಬರನ್ನ ಮದುವೆ. ಇದೊಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಇದೆ. ಏನಂದ್ರೆ ಮಮತೆ ಅಂದ್ರೆ ಸಾರಿ ಮದ್ವೆ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಬ್ರಹ್ಮಚಾರಿ ಅಂತ ಕೆಲವರು ಹೇಳ್ತಾರೆ. ಮದ್ವೆ ನಾವು ಪೂಜೆ ಮಾಡೋದು ಬ್ರಹ್ಮಚಾರಿಯನ್ನ ವ್ರತದಲ್ಲಿ. ಬಟ್ ಪುರಾಣಗಳಲ್ಲಿ ಮದ್ವೆ ಆಗಿದೆ. ಬಟ್ ಯಾರಿಗೆ ಮದ್ವೆ ಆಗಿದೆ? ಅವ್ರು ಮದ್ವೆ ಅನ್ನೋದು ನಮಗೆ ಬೇರೆ, ದೇವತೆಗಳಿಗೆ ಬೇರೆ. ನಮಗೆ 2 ಅಪೋಸಿಟ್ ಸೆಕ್ಸ್ ನ ಜೊತೆಗೆ ಸೇರ್ಸೋದೇ ಮದ್ವೆ ಅಂತ. ಬಟ್ ಇಲ್ಲಿ ಒಂದು ಏನದು ಸಿದ್ಧಾಂತವಾಗಿ, ತಾರ್ಕಿಕವಾಗಿ ಅಂದ್ರೆ ಡೀಪ್ ಫಿಲಾಸಫಿಕಲ್ ಆಗಿ ಹೇಳ್ತಿದ್ದಾರೆ. ರಿದ್ಧಿ ಅಂಡ್ ಬುದ್ಧಿ. ಬುದ್ಧಿ ಅಂದ್ರೆ ಏನು? ನಮ್ಮಿದು. ಸೊ ಅವೆರಡು ಗಣಪತಿಗೆ ಮದ್ವೆ ಆದ್ವು. ಅವಿಬ್ರಿಂದ ನಂತರ ಗಣಪತಿ ಏನು ಮಕ್ಕಳಾಗಿ ಅವ್ರ ಮಕ್ಕಳಾಗಿ ಯಾರು ಬಂದಿದ್ದು? ಗಣಪತಿಗೆ 2 ಹೆಂಡ್ತಿರು, ರಿದ್ಧಿ ಬುದ್ಧಿ. ಸೊ ಇವರಿಬ್ರು ಹೆಂಡ್ತಿರಲ್ಲಿ ಮಕ್ಕಳಾಗಿ ಗಣಪತಿ ಯಾರನ್ನು ಪಡೆದಿದ್ದು? ಶುಭ ಮತ್ತೆ ಲಾಭ. ಸೊ ಎಲ್ಲಿ ನೀವು ನಿಮ್ಮ ಸಿದ್ಧಿಗಳನ್ನ ಅಂದ್ರೆ ನಿಮ್ಮ ಟ್ಯಾಲೆಂಟ್ ಮತ್ತೆ ಬುದ್ಧಿ ಅಂದ್ರೆ ಪ್ರಾಪರ್ ಆಗಿ ಯೂಸ್ ಮಾಡ್ತಿರೋ, ಅದ್ರ ಜೊತೆ ನೀವು ಮಾಡ್ತಿರೋ, ನಿಮಗೆ ಏನು ಉಂಟಾಗುತ್ತೆ? ಶುಭ ಅಂಡ್ ಲಾಭ. ಸೊ ಇದು ಮದುವೆ. ಗಣಪತಿಯ ವೈಫ್ ಅನ್ನೋದು ಇದು ಈ ಅರ್ಥದಲ್ಲಿ ಇರೋದು. ಸಿಂಬಲಿಸಂ. ಗಣಪತಿ ತುಂಬಾ ಕಿವಿ ಅಗ್ಲಕ್ಕಿದೆ ಅಂತಂದ್ರೆ ಅದ್ರ ಅರ್ಥ ಏನ್ ಹೇಳ್ದೆ? ಎಲ್ಲಾದ್ರೂ ಕೇಳ್ಬೇಕು ಅನ್ನೋದನ್ನ ಆ ಅರ್ಥದಲ್ಲಿ ಗಣಪತಿಯ ಮದುವೆ. ಪ್ರಾಪರ್ ಆಗಿ ಅವ್ರ ವೈಫ್ಸ್ ಅಂತ ಇಲ್ಲ. ರಿದ್ಧಿ ಅಂಡ್ ಬುದ್ಧಿ ಅಂತ ಕೆಲವು ಕಡೆ ಸಿದ್ಧಿ ಬುದ್ಧಿ ಅಂತ ಹೇಳ್ತಾರೆ. ಇವರಿಬ್ರು ವೈಫ್ಸ್, ಅವ್ರ ಕುಮಾರರು ಶುಭ ಮತ್ತು ಲಾಭ. ಶುಭ ಅಂದ್ರೆ ಏನು? ಆಸ್ಪಿಷಿಯಸ್ ಅಂದ್ರೆ ಹ್ಯಾಪಿ ಎಂಡಿಂಗು. ಲಾಭ ಅಂತಂದ್ರೆ ಪ್ರಾಫಿಟ್ ಅಥವಾ ಬೆಳೆಯೋದು, ಸಕ್ಸಸ್ ಅಂತ ಹೇಳಿ. ಸೊ ಇದನ್ನ ಯಾವಾಗ ನೀವು ಸಿದ್ಧಿ ಮತ್ತೆ ಬುದ್ಧಿಯ ಜೊತೆಗೆ ಇದಾಗ್ತಿರೋ ಅವಾಗ ನಿಮ್ಗೆ ಶುಭ ಲಾಭ ಸಿಗುತ್ತೆ ಅನ್ನೋ ಅರ್ಥ ಅಷ್ಟೇ. ಇಲ್ಲಿ ಒಂದ್ ತಿಳ್ಕೊಳ್ಬೇಕು, ನಾವು ನಮ್ಮಂತೆ ಅಂತ ದೇವ್ರನ್ನ ಭಾವಿಸೋದಾಗ್ಲಿ ನೋಡೋದಾಗ್ಲಿ ತಪ್ಪು. ಅದು ಒಂದು ಹೈಯರ್ ಬೇಯಿಂಗು, ನಾವ್ ಅದೇ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮಂಗೆ ಅಂತ ಅನ್ಕೊಂಡ್ಬಿಟ್ರೆ ಇಲ್ಲಿ ನಾನ್ ಆಗ್ಲೇ ಹೇಳ್ದೆ ಎಲ್ಲ ಕಾನ್ಫ್ಲಿಕ್ಟ್ ಇದೆ ಅಂತ, ಕಾನ್ಫ್ಲಿಕ್ಟ್ ಬರೋದು ಕಾಮನ್ ಆಗ್ಬಿಡುತ್ತೆ. ಓಕೆ, ಅದಲ್ಲ. ಆಮೇಲೆ ಇನ್ನೊಂದು ಅದು ಡೀಪ್ ಮೀನಿಂಗ್ ಏನಿದೆ ಅಂತ ಕೆಲವ್ರ ಹತ್ರ ಕೇಳಿ ತಿಳ್ಕೊಬೇಕು. ನಮ್ಮ ಲೌಕಿಕ ವಿಷಯಗಳನ್ನ ದೇವ್ರಿಗೆ ಯಾಕೆ ತಗೊಳಕಾಗ್ತೀರಾ? ಗಣಪತಿಗೆ ರಿದ್ಧಿ ಬುದ್ಧಿಯ ಜೊತೆ ಮದುವೆ ಆಗಿದೆ ಅಂದ್ರೆ ಅದ್ರ ಅರ್ಥ ಏನು? ಅವರಿಬ್ರು ಯುವತಿಯರ ಅಲ್ಲ, ಅವರಿಬ್ರು ಧರ್ಮ ಅಂತ ಹೇಳ್ತೀವಿ. ನಾವ್ ಏನ್ ಹೇಳ್ಕೊಂಡ್ ಬಂದ್ವಿ? ಇಂದ್ರ ಅಂತ ಹೇಳ್ತೀವಿ, ಮನುಷ್ಯ, ಅದೊಂದು ಪದವಿ. ಹಾಗೇನೆ ಇದು, ಅದ್ರ ಹಿಂದೆ ಡೀಪ್ ಮೀನಿಂಗ್ಸ್ ಇರುತ್ತೆ. ಅದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲ ಯಾರನ್ನಾರು ಕೇಳ್ಬೇಕು ಗೊತ್ತಿರೋರ ಹತ್ರ ಅಷ್ಟೇ.
ಹ್ಮ್ ಮೊದ್ಲಿಗೆ ಹೇಳಿದ್ರೆ ಗಣಪತಿ ಹಬ್ಬ ಅಷ್ಟೇ ಅಲ್ಲ, ಇದು ವ್ರತ, ಮನೆಯಲ್ಲಿ ಮಾಡೋದು ಹ್ಮ್ ವ್ರತ, ವರಸಿದ್ಧಿ ವಿನಾಯಕ ವ್ರತ ಹೌದು ಅಂತ. ಹೌದು. ಹ್ಮ್ ಈ ವ್ರತಾಚರಣೆ ಏನು, ಹೇಗ್ ಮಾಡೋದು? ಹೇಗ್ ಮಾಡೋದು? ಸಿಂಪಲ್ ಆಗಿ ಹೇಳ್ತೀನಿ, ಸ್ವಲ್ಪ ಡೀಟೇಲ್ ಆಗಿದೆ. ಆ ವ್ರತಾಚರಣೆ ಅಂತಂದ್ರೆ ನೀವು ಮೊದಲು ಸಾರಿ, ಮಧ್ಯ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ಪೂಜೆಗಳಲ್ಲಿ ಅಥವಾ ವ್ರತಗಳಲ್ಲಿ ನಾವು ಹಾಗೇನೆ ನಮ್ಮ ಮನೆಯಲ್ಲಿ ಏನ್ ಫೋಟೋ ಇರುತ್ತೆ ಅದನ್ನೇ ಇಟ್ಟು ಪೂಜೆ ಮಾಡ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಗಣಪತಿ ಹಬ್ಬನ ನಾವು ಮಣ್ಣಿನ ಗಣಪತಿಯನ್ನ ತಂದು ಮಾಡ್ತೀವಿ, ಅಂದ್ರೆ ಪ್ರತಿಷ್ಠಾಪನೆಯನ್ನ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡ್ತೀವಿ. ಹೌದು ಅದ್ರ ಬಗ್ಗೆನೂ ಹೇಳೋದಾದ್ರೆ. ಹೌದು. ಎಲ್ಲಾ ವ್ರತಗಳಲ್ಲೂ ನಾವು ಪ್ರತಿಷ್ಠಾಪನೆ ಮಾಡಿನೇ ಪೂಜೆ ಮಾಡೋದು. ಗಣಪತಿಯನ್ನ ಮಣ್ಣಿನ ಒಂದು ಏನಂದ್ರೆ ಸಿಂಬಲಿಸಂ, ಪಾರ್ವತಿ ಗಂಧದಿಂದ ಮತ್ತೆ ಇದರಿಂದ ಮಾಡಲ್ವಲ್ಲ, ಸಿಂಬಾಲಿಕ್ ಆಗಿ ಮಾಡೋದು. ಓಕೆ, ಎಲ್ಲಾ ವ್ರತಗಳಲ್ಲೂ ಪ್ರತಿಷ್ಠಾಪನೆ ಮಾಡ್ತೀವಿ. ಕೆಲವೊಂದು ಅಂದ್ರೆ ಗೌರಿನ ಅರ್ಶನದಲ್ಲಿ, ಮತ್ತೆ ಲಕ್ಷ್ಮಿನ ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾವ್ದಾರು ಅಂದ್ರಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರು ದೇವರನ್ನ ಆಹ್ವಾನ ಮಾಡಿ ಪ್ರತಿಷ್ಠಾಪನೆ ಮಾಡಿನೇ ಮಾಡೋದು. ಬಟ್ ಇಲ್ಲಿ ಸ್ವತಃ ಗಣಪತಿಯ ಮೂರ್ತಿಯನ್ನ ಅದೊಂದು ಸಿಂಬಾಲಿಕ್ ಆಗಿ ಮಾಡ್ತೀವಿ. ಸೊ ಅಷ್ಟೇ. ಏನಪ್ಪಾ ಅಂದ್ರೆ ಅದೇ, ನೀವು ಮೊದಲು ಗಣಪತಿ ಮೂರ್ತಿಯನ್ನ ತರಬೇಕು. ಮುಂಚೆ ಯಾರ್ಯಾರು ಗಣಪತಿ ವ್ರತ ಮಾಡೋರು ಅವರೇ ಕೈಯಿಂದ ತಯಾರಿಸ್ತಿದ್ರು. ಗಣಪತಿಯ ವಿಚಾರದಲ್ಲೂ ವ್ರತದಲ್ಲೂ ಹಾಗೆ ಇದೆ, ನೀವೇ ಕೈಯಿಂದ ತಯಾರಿಸಿ ಅಂತ, ಮಣ್ಣಿನಿಂದ. ಅದ್ ಹೇಗಿರುತ್ತೆ ಏನೋ ಅನ್ನೋದು ಇದಿಲ್ಲ. ಮೂರ್ತಿಯನ್ನ ಆಯ್ಕೆ ಮಾಡೋ ವಿಚಾರದಲ್ಲೂ ಅಷ್ಟೇ, ಕೆಲವರು ಹಲವಾರು ಬೇರೆ ಬೇರೆ ತರದ ಮೂರ್ತಿ ತರ್ತಾರೆ. ಮನೆಯಲ್ಲಿಡೋರು ಯಾವುದೇ ಕಾರಣಕ್ಕೂ ಪ್ರಸನ್ನ ಗಣಪತಿ ಏನ್ ಹೇಳಿದ್ನಲ್ಲ, ಈ ದ್ವಾಪರ ಯುಗದಲ್ಲಿ ಬಂದಿದ್ದು, ಈಗ ನಾವು ರೆಗ್ಯುಲರ್ ಪೂಜೆ ಮಾಡ್ತೀವಲ್ಲ ಏಕದಂತ, ಆ ಗಣಪತಿ ರೆಗ್ಯುಲರ್ ಏನ್ ಇರುತ್ತೆ ಇಲ್ಲ, ಅದಕ್ಕೊಂದು ಫೋಟೋ ಹಾಕ್ಬಿಡಿ, ಆ ಗಣಪತಿನೇ ತಗೊಂಡ್ಬನ್ನಿ. ಒಂದು ನಿಮ್ಮ ಅದ್ರದ್ದು ಹೈಟು ಅಷ್ಟೇ, ತುಂಬಾ ಇಷ್ಟ ಎತ್ತರ ಎಲ್ಲ ಇಡಬೇಡಿ ಮನೆಯಲ್ಲಿ. ನಿಮ್ಮ ಈ ಭಾಗದಿಂದ ಈ ಹೈಟು ಇಷ್ಟಿದ್ರೆ ಇದು ಪರ್ಫೆಕ್ಟ್ ಹೈಟು ಆಕ್ಚುಲಿ. ಕೆಲವರು ಅದೇ ದುಡ್ಡು ಖರ್ಚು ಮಾಡಿ ನೀವು ಅದನ್ನ ಈ ಕಮ್ಯುನಿಟಿಯಲ್ಲಿ ಏನು ಹೊರಗಡೆ ಇಡ್ತಾರಲ್ಲ ಅದಕ್ಕೆ ಸರಿ, ನೀವು ಡಿಫ್ರೆಂಟ್ ಡಿಸೈನ್ ಇರೋದು. ಇದು ಮನೆಯಲ್ಲಿ ಈಗೇನ್ ಪಾಪ್ಯುಲರ್ ಅಲ್ಲಿರೋ ಪ್ರಸನ್ನ ಗಣಪತಿ ಮತ್ತೆ ಒಂದು ಈ ಪರ್ಫೆಕ್ಟ್ ಹೈಟ್ ಯಾರು ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕಿಂತ ಚಿಕ್ಕದಾದ್ರೂನು ಓಕೆ, ಅದ್ರ ದೊಡ್ಡದಾಗದ್ ಬೇಡ ಅಂತ. ಅದೇ ಅಲ್ಲ, ನಾನ್ ಹೇಳ್ತಾರೆ ಇದು ಪರ್ಫೆಕ್ಟ್ ಹೈಟ್, ಚಿಕ್ಕದು ಇರ್ಬೇಡ ದೊಡ್ಡದು ಬೇಡ, ಈ ಸೈಜೇ ಇರುತ್ತೆ ರೆಗ್ಯುಲರ್ ಎಲ್ಲಾ ಮಾಡೋರು. ಬಟ್ ಕೆಲವರು ಡಿಫ್ರೆಂಟ್ ಆಗಿ ತರ್ತಾರೆ. ಮತ್ತೆ ನಾನು ಇನ್ನೊಂದು ಕೇಳ್ಪಟ್ಟೆ, ಗಣಪತಿ ಮನೆಯಲ್ಲಿ ಕೂರ್ಸೋದು ಹಿಂಗೆ ಪೀಠದಲ್ಲಿ ಕೂತ್ಕೊಂಡಿರೋ ಅಂತ ಗಣಪತಿ ಇಡಬೇಕು. ಆಬ್ವಿಯಸ್ಲಿ ಸಾಮಾನ್ಯ ಹೊರಗಡೆ ನೋಡಿದ್ರೆ ನಿಂತಿರೋ ಗಣಪತಿಗಳೆಲ್ಲ ಅದ್ರ ನಾನು ಹೇಳದ್ನಲ್ಲ, ಕಮ್ಯುನಿಟಿ ಪೂಜೆ ಮಾಡೋದು ಉದ್ದೇಶ ಬೇರೆ. ಬಟ್ ಮನೆಯಲ್ಲಿ ನೀವು ವ್ರತ ಮಾಡೋರು, ನಾನು ವ್ರತ ಮಾಡೋರ್ಗೆ ಹೇಳ್ತೀನಿ, ನೀವು ಮನೆಯಲ್ಲೂ ಕೂಡ ಶೋ ಆಫ್ ಮಾಡಕ್ ಕೂರ್ಸೋದಿದ್ರೆ ಯಾವ ತರದಾರು ಕೂರ್ಸ್ಕೊಳ್ಳಿ. ವ್ರತ ಮಾಡ್ಬೇಕು ಅಂತಂದ್ರೆ ಅದು ಯಾವ ರೀತಿ ವ್ರತ ಅಂದ್ರೆ, ಆ ಪೀಠದ ಗಣಪತಿ ಏನ್ ನಾವು ರೆಗ್ಯುಲರ್ ಪೂಜೆ ಮಾಡ್ತೀವಲ್ಲ ಅದು ಆಮೇಲೆ ಸ್ವಲ್ಪ ನೇಚರ್ ಫ್ರೆಂಡ್ಲಿ ಇರೋದನ್ನ ಹುಡುಕಿ ತಗೊಂಡ್ಬನ್ನಿ. ಮೋಸ್ಟ್ಲಿ ಈಗ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ, ಬಟ್ ಹಂಗೆ ಡಿಸೈನ್ ಅಂತ ಹೋದ್ರೇನೆ ಅಲ್ಲೇನೆ ಅವನು ಕಲರು ಅದು ಎಲ್ಲ ಹಾಕೋದು. ಸೊ ಹಾಗಾಗಿ ಅದನ್ನ ತಗೊಂಡ್ಬನ್ನಿ. ಇದಿದೆ ವ್ರತ ಅಂತಂದ್ರೆ ಇದ್ರಲ್ಲಿ ಗಣಪತಿ ವ್ರತದಲ್ಲಿ ಏನೂ ಇಲ್ಲ. ಯಾವುದೇ ಒಬ್ಬ ಅತಿಥಿನ ಮನೆಗೆ ಆಹ್ವಾನ ಮಾಡ್ಕೊಂಡು ಅವರಿಗೆ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ, ಸ್ನಾನ ಆದ್ಮೇಲೆ ಬಟ್ಟೆ ಎಲ್ಲ ಕೊಟ್ಟು ನೀವ್ ಹೆಂಗೆ ಸತ್ಕಾರ ಮಾಡ್ತೀರೋ ಈ ವ್ರತದಲ್ಲೂ ಅಷ್ಟೇ ಇರೋದು. ಗಣಪತಿ ಬಂದಾಗ ಒಳಗ್ ಬರ ಮಾಡ್ಕೊಂಡು ಒಂದು ಜಾಗದಲ್ಲಿ ಕೂರ್ಸಕ್ ಮುಂಚೆ ಪಂಚಾಮೃತ ಸ್ನಾನ ಮಾಡಿಸಿ ಎಲ್ಲ ಆದ್ಮೇಲೆ ಬಟ್ಟೆ ವಸ್ತ್ರ ಜನವಾರ ಎಲ್ಲ ಕೊಟ್ಟು ಯಜ್ಞೋಪವೀತ ಎಲ್ಲವನ್ನು ಕೊಟ್ಟು ಇವೆಲ್ಲ ಆದ್ಮೇಲೆ ಒಂದು ಪೀಠದಲ್ಲಿ ಕೂರಿಸಿ ಹೂವು ಅರ್ಶನ ಕುಂಕುಮ ಇದರಲ್ಲಿ ಸ್ತುತಿ ಮಾಡಿ ಪೂಜೆ ಮಾಡಿ, ಅಂದ್ರೆ ನಾನು ಅದನ್ನ ಸಂಕ್ಷಿಪ್ತವಾಗಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ. ಪೂಜೆ ಮಾಡಿ ನಂತರ ಭಕ್ಷ್ಯ ಭೋಜ್ಯಗಳಿಂದ ನೈವೇದ್ಯ ಮಾಡಿ, ಅಂದ್ರೆ ಅದನ್ನ ಆಫರ್ ಮಾಡಿ ನಂತರ ಮತ್ತೆ ಪೂಜೆ ಮಾಡಿ ವಾಪಸ್ ಕಳ್ಸೋದು. ವ್ರತ ಅಂದ್ರೆ ಇಷ್ಟೇ ಬರುತ್ತೆ. ಸೊ ಆ ದೇವ್ರಿಗೆ ತಕ್ಕನಾಗೆ ಅದ್ರ ಮಂತ್ರಗಳು ಅಥವಾ ಶ್ಲೋಕಗಳು ಏನಿದೆ ಚೇಂಜ್ ಆಗುತ್ತೆ. ಸೊ ವ್ರತ ಅಂದ್ರೆ ಇಷ್ಟೇನೆ. ನಿಮ್ಗೆ ಅದ್ರದ್ದು ಇದು ಗೊತ್ತಿಲ್ಲ, ಆಕ್ಸೆಸಿಬಲ್ ಇಲ್ಲ ಅಂದ್ರೆ ಯಾರನ್ನಾರು ಪುರೋಹಿತರನ್ನ ಕರೆಸಿ ವ್ರತವನ್ನ ಮಾಡಬೇಕು ಅನ್ನೋದು ಅದು ಮಾಡಿ. ಈಸಿ ಇದೆ, ಬುಕ್ ನೋಡ್ಕೊಂಡು ನೀವು ಮಾಡ್ಬೋದು.
ಬಟ್ ಗೊತ್ತಾಗಿಲ್ಲ ಅಂತಂದ್ರೆ ಯಾರನ್ನಾರು ಕರೆಸಿದ್ರೆ ಮಾಡಿಸ್ಕೊಡ್ತಾರೆ. ಬಟ್ ಇದು ವ್ರತದಲ್ಲಿ ಏನಂತಂದ್ರೆ ಈ ವ್ರತದಲ್ಲಿ ಪ್ರತಿ ವ್ರತದಲ್ಲೂ ಇರುತ್ತೆ, ಅವತ್ ಸಾಯಂಕಾಲ ಅಥವಾ ವಿಸರ್ಜನೆ 3 ದಿವಸ ಅಟ್ಲೀಸ್ಟ್ 1.5 ದಿವಸನಾದ್ರೂ ಇಡಬೇಕು ಅಂತಿದೆ. ಅಟ್ಲೀಸ್ಟ್ 3ನೇ ದಿವಸ ಅಥವಾ 5ನೇ ದಿವಸ ವಿಸರ್ಜನೆ ಮಾಡ್ತಾರೆ. ಪಾಪ್ಯುಲರ್ ಆಗಿ 9 ದಿವಸ ಇಟ್ಟು 9 ದಿವಸನೂ ಪೂಜೆ ಮಾಡಿ ನಂತರ 9ನೇ ದಿವಸ ವಿಸರ್ಜನೆ ಮಾಡ್ತಾರೆ. ಸೊ ಯಾವ್ದಾರು ಈ ನೀವು ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ನಲ್ಲಿ ಪೂಜೆಯನ್ನ ನಿಮ್ಮ ಇದು ಬಿಟ್ಟಿದ್ದು ನಿಮ್ ವ್ರತ ಅಂತಂದು ಮೊದಲನೇ ದಿವಸ ಏನ್ ಮಾಡಿದ್ರು ಅಲ್ಲಿಗೆ ಮುಗ್ದೋಯ್ತು. ಬಟ್ ನೀವ್ ಎಷ್ಟ್ ದಿವಸ ಮನೇಲಿ ಇಟ್ಕೋಬೇಕು ಅಂತೀರೋ ಅದ್ ನಿಮ್ಮ ಖುಷಿ. ಸೊ ಬಿಡೋದ್ ಮಧ್ಯದಲ್ಲಿ 1 ದಿವಸ ಸಾಯಂಕಾಲ ಅಥವಾ ನಿಮ್ಮ ಫ್ರೀ ಟೈಮ್ ಅಲ್ಲಿ ಕತೆ ಓದ್ಬೇಕು. ವ್ರತ ಕತೆ ತುಂಬಾ ಇಂಪಾರ್ಟೆಂಟ್, ಅದನ್ನ ಕೇಳಿದ್ರೆ ಒಳ್ಳೇದು ಅಂತ. ಯಾಕೆಂತಂದ್ರೆ ಗಣಪತಿ ಹಬ್ಬದ ದಿವಸ ಅಥವಾ ಸಂಕಷ್ಟ ಚೌತಿಗಳ ದಿವಸ ಚಂದ್ರನನ್ನ ನೋಡ್ಬಾರ್ದು ಅಂತ ಒಂದು ಗಣಪತಿಯ ಶಾಪ ಇದೆ ಚಂದ್ರನ್ಗೆ. ಎಲ್ರು ಅನ್ಕೊಂಡ್ ಭಾದ್ರಪದ ಶುಕ್ಲ ಚೌತಿ ಅಂತ, ಹಂಗಲ್ಲ. ಗಣಪತಿ ಸಂಕಷ್ಟ ಚೌತಿಗಳ ದಿವಸನು ಚಂದ್ರನ ನೋಡ್ಬಾರ್ದು ಅಂತ ಇರೋದು. ಸೊ ಹಂಗ್ ನೋಡಿದ್ರೆ ಅದು ಶಾಪ ಇದೆ. ಆ ಕತೆ ಎಲ್ಲ ಬರುತ್ತೆ ಇದ್ರಲ್ಲಿ. ಸೊ ಆ ಕತೆ ಬಂದಾಗ ಆ ಕಥೆಯನ್ನ ಫುಲ್ ಓದ್ಬೇಕು. ಸಮಂತಕೋಪಾಖ್ಯಾನ ಅಂತ ಕತೆ. ಸೊ ಅದು ಕೃಷ್ಣನ ಸಮಂತಕಮಣಿ ಕತೆ ಇದೆ, ಪಾಪ್ಯುಲರ್ ಕತೆ. ಆ ಕಥೆಯನ್ನ ಓದ್ಬೇಕಾಗುತ್ತೆ.